హల్లెలూయా. దేవుని నామానికి మహిమ కలుగునుగాక. ప్రియులరా, ఈ పునరుత్థాన దినమందు మనమందరము కూడా జీవము గల దేవుని సన్నిధానములో ఒక కుటుంబముగా చేరి సర్వశక్తిమంతుడైన దేవుణ్ణి, మహోన్నతుడైన దేవుణ్ణి స్తుతించి ఆరాధించే గొప్ప కృప దేవాది దేవుడు మనకిచ్చింటున్నాడు. అందుని బట్టి దేవునికి స్తోత్రం. ఈ సమయంలో మనం దేవుని యొక్క వాక్యాన్ని మనం ధ్యానించుకుందాం. మన మధ్యలో ప్రియ సహోదరుడు బ్రదర్ ఫ్రాన్సిస్ మన మధ్యలో ఉన్నారు. వారు మనకు దేవుని యొక్క వాక్యాన్ని అందిస్తారు. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸಂತೋಷವಾಗಿದ್ದವರೆಲ್ಲ ಹಲ್ಲೆಲೂಯಾ. ಬೈಬಲ್ ಓದ್ದವರೆಲ್ಲ ಬೆಳಗಿನ ಜಾವ ಹಲ್ಲೆಲೂಯಾ. ಬೆಳಗಿನ ಜಾವ ಬೈಬಲ್ ಓದಿರಾ ನೀವು? ಹಲ್ಲೆಲೂಯಾ ಅಂದ್ರೆ ಇದು ಬಿಡಯ ಅಂದ್ರೆ ಗ್ಲೋರಿ ಟು ಗಾಡ್. ಇವತ್ತು ವಾಕ್ಯ ಹೇಳಬೇಕು ಅನ್ನುವಾಗ ಬಹಳ ಭಯ ಆಗ್ತಾ ಇದೆ. ಯಾಕಂತ ಗೊತ್ತಿಲ್ಲ. ತಪ್ಪಿಸ್ಕೊಂಡು 8:30 ಒಂದು ಸಲ ಪ್ರಣೀತಣ್ಣಗೆ ಫೋನ್ ಮಾಡೋಣ, ಯಾಕಂದ್ರೆ ಪಾಸ್ಟಿಗೆ ಎರ್ರ ಬೇರೆ ಬೈದು ಬಿಡ್ತಾರೆ ಅವರು. ಅದಕ್ಕೆ ಪ್ರಣೀತಿಗಳಿಗೆ ಎಸ್ಕೇಪ್ ಆಗೋಣ ಅಂದ್ಕೊಂಡೆ. ಯಾಕೋ ಮತ್ತೆ ಮನಸ್ಸು ಬರಲಿಲ್ಲ. ಯಾಕಂತ ಗೊತ್ತಿಲ್ಲ. ದೇವರು ಯಾರನ್ನ ಯಾವ ರೀತಿ ಮಾತಾಡ್ತಾನೋ ನಮಗೆ ಗೊತ್ತಿಲ್ಲ. ಇಲ್ಲಿಂದ ಯಾವುದೇ ವ್ಯಕ್ತಿ ಮಾತಾಡುವಾಗ ಯಾರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡಲ್ಲ. ಹಲ್ಲೆಲೂಯಾ. ನೀವು ಯಾರೋ ಅವ್ರಿಗೆ ಗೊತ್ತಿರಲ್ಲ, ಅವ್ರು ಯಾರೋ ನಿಮಗೆ ಗೊತ್ತಿರಲ್ಲ. ಇಲ್ಲಿ ನಿಲ್ಲುವಾಗ ವಾಕ್ಯ ನನಗೆ ಅಂತ ಅನಿಸಿದರೆ ಅದು ನಿಮ್ಮ ಮನಸ್ಸಾಕ್ಷಿ. ಇಲ್ಲಿ ಯಾರೇ ನಿಂತ್ಕೊಳ್ಳಿ, XYZ, ನಿಮಗೆ ಗೊತ್ತಿರುವಂಥ ಪಾಸ್ಟರ್ ಇರ್ಬೋದು, ನಮ್ಮ ಚರ್ಚ್ ಪಾಸ್ಟರ್ ಇರ್ಬೋದು, ನಮ್ಮ ಬಗ್ಗೆ ಸ್ವಲ್ಪ ಗೊತ್ತಿರುವಂಥ ಏನೇ ಇರಲಿ, ಇಲ್ಲಿ ನಿಂತಾಗ ಮಾತ್ರ ಆ ಮನುಷ್ಯ ಅಥವಾ ಆ ವ್ಯಕ್ತಿ ಬ್ಲ್ಯಾಂಕ್ ಆಗ್ತಾರೆ. ನಿಲ್ಲುವಂಥವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಏನೂ ಗೊತ್ತಾಗಲ್ಲ. ಯಾರು ಎಲ್ಲಿ ಕೂತರೆ ಸರಿಯಾಗಿ ಕೂಡ ಅರ್ಥ ಆಗಲ್ಲ. ಒಂದು ರೀತಿ ಬೇರೆ ಸ್ಟೇಟ್. ಆದರೆ ವಾಕ್ಯ ನಮ್ಮ ಹೃದಯವನ್ನು ಮುಟ್ಟುವಾಗ ಸ್ವಾಮಿ ನೀನು ನನ್ನ ಹತ್ರ ಮಾತಾಡಿದೆ ಅಂತ ಹೇಳುವಂಥ ಧೈರ್ಯ ನಮಗೆ ಬರಬೇಕಷ್ಟೆ. ಅವ್ರು ಬಂದಿದ್ರೆ ಚೆನ್ನಾಗಿತ್ತು. ಯಾಕೆ ಮಧ್ಯದಲ್ಲಿ 2-3 ಚೇರ್ಸ್ ಖಾಲಿ ಇದ್ದಾವಲ್ಲ, ಇಲ್ಲಿ 2 ಅಲ್ಲೊಂದು ಆಕ್ಯುಪೈ ಮಾಡು, ಅಲ್ಲಿ ಒಂದು ಖಾಲಿ ಇದೆ, ಈ ಕಡೆ 1-2 ಖಾಲಿ ಇದೆ. ಪ್ರಿಯ ದೇವಜನರೇ, ನಾವು ಇಷ್ಟು ಒಳ್ಳೆಯ ಸಭೆಯಲ್ಲಿ ಇಷ್ಟು ವರ್ಷದಿಂದ ನಾವು ಜೀವನ ಮಾಡ್ತಾ ಇದ್ದೀವಿ. ಜೀವನ ಅಂದರೆ ವಿಶ್ವಾಸಿ ಜೀವನ. ಸಭೆಯ ಚಟುವಟಿಕೆಗಳು ಅದ್ಭುತವಾಗಿವೆ. ಒಂದಲ್ಲ ಒಂದು ವಿಷಯ ಜರುಗ್ತಾನೆ ಇರುತ್ತೆ. KRSL ಜರುಗ್ತಾ ಇರುತ್ತೆ, ಬೈಬಲ್ ಸ್ಟಡೀಸ್ ಜರುಗ್ತಾ ಇರ್ತವೆ. ಆಮೇಲೆ ಮುಖ್ಯವಾಗಿ ಇಲ್ಲಿ ಬೇರೆ 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 ಕಡೆಯಿಂದ ದೇವರ ಸೇವಕರು ಬಂದು ದೇವರು ಅವರ ಮನಸ್ಸಲ್ಲಿಡುವಂಥ ಆಲೋಚನೆಗಳನ್ನು ಕೇಳಿಸಿಕೊಳ್ಳುವಂಥ ಒಂದು ಸೌಭಾಗ್ಯ ಇದೆ. ಕೆಲವು ಸಭೆಗಳಲ್ಲಿ ಅದಿಲ್ಲ. ಪುಲ್ಪಿಟ್ ಅಥವಾ ಸ್ಟೇಜ್ ಮೇಲೆ ಮತ್ತೊಬ್ಬ ವ್ಯಕ್ತಿನ ಬರಮಾಡ್ಕೊಳ್ಳೋಕ್ಕೆ ಭಯ ಇದೆ. ಒಂದು ಸಲ ಒಬ್ಬ ದೇವಸೇವಕರು ಫೋನ್ ಮಾಡಿದ್ದಾನೆ. ಬಹಳ ಆತ್ಮೀಯರು, ಅಣ್ಣ ಆದಮೇಲೆ ಅವರನ್ನು ಬಹಳ ಆತ್ಮೀಯರು. ಇವರು ನಮಗೆ ಸಂಬಂಧಿಗಳು, ಬಹಳ ಆತ್ಮೀಯರು. ಅವರಾದ ಮೇಲೆ ನೆಕ್ಸ್ಟ್ ಅಂದರೆ ಅವ್ರು ಬಹಳ ನನಗೆ ಮೊದಲಿಂದಲೂ ಚಿಕ್ಕಂದಿನಿಂದ ನನಗೆ ಬಹಳ ಬೇಕಾದವರು. ಒಂದು ಸಲ ಫೋನ್ ಮಾಡಿದರೆ ನನಗೆ ಹುಷಾರಿಲ್ಲ, ನಾನು ಬಂದು ಭೇಟಿಯಾಗ್ರಿ ಅಂತೇಳಿ. ನಾನು ಅವರಿರುವಂಥ ಹಾಸ್ಪಿಟ್ಲಿಗೆ ಹೋದೆ. ಅವ್ರಿಗೇನೊಂದು ಚಿಕ್ಕ ಆಪ್ರೇಷನ್ ಆಗಿತ್ತು. ಹೋಗಿ ಭೇಟಿಯಾಗಿ ಏನೋ ಒಂದು ನಮ್ಮಿಂದ ಏನಾಗುತ್ತೋ ಅದನ್ನೆಲ್ಲ ಮಾಡಿ ನಾನು ನನ್ನ ಹೆಂಡತಿ ವಾಪಸ್ ಬರುವಾಗ ಅವ್ರು ಹೇಳಿದರು, ನಾಳೆ ನೀವು ವಾಕ್ಯ ಹೇಳಬೇಕು ನಮ್ಮ ಚರ್ಚಲ್ಲಿ ಅಂದರು. ಆಯ್ತಣ್ಣ ಮಾಡ್ತೀನಿ ಅಂದರು. ಭಾಳ ವರ್ಷದ ಕೆಳಗಡೆ ಆಯಿತು. ಅವತ್ತು ವಾಕ್ಯ ಆಯಿತು. ಅವತ್ತು ಅವರೊಂದು ಮಾತು ಹೇಳಿದರು, ತಪ್ಪು ತಿಳಿಬಾರ್ದು. ಅದಾದ ಮೇಲೆ ಫೋನ್ ಮಾಡಿ ಒಂದು ಮಾತು ಹೇಳಿದರು, ಆಯಿತು ನೀವು ಇನ್ಮೇಲೆ ನಮಗೆ ರೆಗ್ಯುಲರಾಗಿ ಬರೋ ಒಂದು ವ್ಯವಸ್ಥೆ ಮಾಡಿಕೊಡ್ರಿ ಅಂದರು. ನೋಡೋಣ ಅಂತ ಹೇಳಿದೆ. ಅವತ್ತಿನಿಂದ ಇವತ್ತಿನವರೆಗೂ ಒಂದು ಫೋನ್ ಬಂದಿಲ್ಲ. ಬರಬೇಕು ಅಂತ ಏನಿಲ್ಲ, ಬರಬಾರ್ದು ಅಂತಿಲ್ಲ. ಏನು ಹೇಳ್ತಿದ್ದೀನಿ ಅಂದರೆ ಜನರಿಗೆ ಭಯ ಆಗ್ತಾ ಇದೆ. ಆದರೆ ನಮ್ಮ ಸಭೆಯಲ್ಲಿ ಆ ಥರ ಅಲ್ಲ. ನಮ್ಮ ಸಭೆಯಲ್ಲಿ KOK ಕಿಂಗ್ ಆಫ್ ಕಿಂಗ್ ಚರ್ಚಲ್ಲಿ ಆ ರೀತಿ ಅಲ್ಲ. ಅನೇಕ ದೇವ ಸೇವಕರನ್ನು ಅವರು ಪ್ರಾರ್ಥನಾ ಪೂರ್ವಕವಾಗಿ ಕರೆಸ್ಕೊಳ್ಳುವಾಗ ದೇವರು ನಮಗೆ ಹೊಸ ಹೊಸ ಆಲೋಚನೆಗಳನ್ನು ಕೊಡ್ತಾ ಇದ್ದಾನೆ. ಹೊಸ ನಂಬ್ತೀರಿ ಮಾತನ್ನು? ಆಂಧ್ರದಿಂದ ಬರ್ತಾರೆ, ಅಲ್ಲಿಂದ ಬರ್ತಾರೆ, ಇಲ್ಲಿಂದ ಬರ್ತಾರೆ. ಅವರು ಹೇಳುವಂಥ ವೈಖರಿ, ಸ್ಟೈಲ್ ಅನ್ನಬಾರ್ದು, ಶೈಲಿ ಅನ್ನಬಾರ್ದು, ವೈಖರಿ, ದೇವರು ನಮಗೆ ಪ್ರೆಸೆಂಟ್ ಮಾಡುವಂಥ ರೀತಿನೇ ಬೇರೆ 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 ಬೇರೆ. ಓಹೋ, ಇದನ್ನು ಈ ರೀತಿಯನ್ನು ಅರ್ಥ ಮಾಡ್ಕೋಬೋದಾ, ಓ ಈ ರೀತಿನ ಇದು ಆ ವಾಕ್ಯ ಅನ್ನುವಂಥ ಒಂದು ಅವಗಾಹನೆ ನಮಗೆ ಬಹಳ ಬರ್ತಾ ಇದೆ. ನಾವು ಧನ್ಯರು. ಹಲ್ಲೆಲೂಯಾ. ನಾವು ಚಪ್ಪಾಳೆ ತಟ್ಟಿ ದೇವರಿಗೆ
ನೀವು ಎಲ್ಲದರಲ್ಲಿ ಬಹಳ ಧಾರಾಳರು, ಚಪ್ಪಾಳೆ ತಟ್ಟಕ್ಕೆ ಮಾತ್ರ ಬಹಳ ಕಂಜೂಸು. ಅದು ಯಾಕೋ ಗೊತ್ತಿಲ್ಲ. ಆ ಸಹೋದರಿ ಆ ಸಾಕ್ಷಿ ಹೇಳಿದ್ಲು, ನನಗೆ ಹುಷಾರಿರಲಿಲ್ಲ, ಚೆನ್ನಾಗಾದರೆ ಸಾಕ್ಷಿ ಹೇಳ್ತೀನಿ ಅಂತೇಳಿ. ಅವರು ಮುಗಿಸಿದ ಮೇಲೆ ಇರ್ಬೋದು ಬಿಡಿ, ಏನೋ ಅಂತೀವಿ, ಏನೋ ಡಾಕ್ಟ್ರುಗಳಿದ್ದಂಗೆ, MD FRCS ಇದ್ದಂಗೆ ಫೀಲಿಂಗ್ ನಮಗೆ. ದೇವರು ಆ ಮಗಳ ಜೀವನದಲ್ಲಿ ಅದ್ಭುತ ಮಾಡಿದ್ದಾನೆ. ಇವತ್ತು ಆಕೆ ಮಗುವನ್ನು ಎತ್ಕೊಂಡು ಬಂದು ನಮ್ಮೊಟ್ಟಿಗೆ ನನ್ನ ದೇವರನ್ನು ಕೊಂಡಾಡುವಂಥ ಭಾಗ್ಯ ಕೊಟ್ಟಿದ್ದಾನೆ ಅಂತ ಸಂತೋಷ ನಮಗೆ ಯಾರಿಗೂ ಆಗಲಿಲ್ಲ. ಆಗಿದೆಯಾ? ಆಗಿದ್ದರೆ ಆ ಮಗಳು ಸಾಕ್ಷಿ ಹೇಳಿದ ತಕ್ಷಣ ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸ್ತಿದ್ವಿ. ಸೈತಾನನಿಗೆ ಒಂದು ಪೆಟ್ಟಾಗ್ತಿತ್ತು. ಆ ಭಾಗ್ಯ ನಾವು ಕಳ್ಕೊಂಡ್ವಿ. ಪ್ರತಿ ಸಲ ನಾನು ಹೇಳ್ತಾ ಇರ್ತೀನಿ, ನಿನ್ನ ಸಾಕ್ಷಿಯಿಂದ, ನಿನ್ನ ಬಾಯಿಯಿಂದ ಹೊರಡುವಂಥ ಸಾಕ್ಷಿ, ಹೃದಯಪೂರ್ವಕವಾಗಿ ಬರುವಂಥ ಸಾಕ್ಷಿಯಿಂದ ನೀನು ಸೈತಾನನ ಸೋಲಿಸ್ತಾ ಇದ್ದಿ. ಅದು ದೇವರು ನಿನಗೆ ಕೊಟ್ಟಿರುವಂಥ ಒಂದು ದೊಡ್ಡ ಶ್ರೇಷ್ಠ ಬೇರೆ ಚರ್ಚ್ಗಳಲ್ಲಿ ಸಾಕ್ಷಿ ಹೇಳೋಕ್ಕೆ ಅವಕಾಶ ಇಲ್ಲರಿ. ನಿಮಗೆ ಗೊತ್ತಿದೆಯೋ ಇಲ್ವೋ? ಬರ್ರಿ ಸಾಕ್ಷಿ ಹೇಳಿ ಬರ್ರಿ ಅಂತ ಯಾರು ಕರೆಯೋದಿಲ್ಲ. ಕೆಲವು ಮೇನ್ ಸ್ಟ್ರೀಮ್ ಚರ್ಚಸ್ ಇದ್ದಾವೆ, ಯಾರನ್ನ ಬಂದು ನಾನು ಸಾಕ್ಷಿ ಹೇಳ್ತೀನಿ ಅನ್ನೋ ಜನರಿದ್ದಾರೆ. ಯಾವುದು ವರ್ಷದಾಗ 1-2 ಸಾಕ್ಷಿಗಳು, ಅದು ಕೂಡ. ಬಟ್ ನಮ್ಮ ಸಭೆಯಲ್ಲಿ ದೇವರು ನಿಮ್ಮ ಜೀವನದಲ್ಲಿ ಮಾಡಿದಂಥ ಅದ್ಭುತಗಳನ್ನು ಬಂದು ಇರಲಿ ಬಿಡಪ್ಪ, ಅದೇನೈತೆ. ವಿ ಹ್ಯಾವ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್. ದ ಪವರ್ಫುಲ್ ವೆಪನ್ ವಾಟ್ ಗಾಡ್ ಹ್ಯಾಸ್ ಗಿವನ್ ಅಸ್, ವಿ ಆರ್ ನೆಗ್ಲೆಕ್ಟಿಂಗ್ ಇಟ್. ದೇವರು ಸೈತಾನನ ಸೋಲಿಸೋದಕ್ಕೆ ಕೊಟ್ಟಂಥ ಒಂದು ಬಲಶಾಲಿಯಾದಂಥ ಪ್ರಬಲವಾದಂಥ ಆಯುಧವನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಎಚ್ಚರಿಕೆಯಾಗಿರಬೇಕು. ಒಂದು ಸಮಯ ಬರುತ್ತೆ, ಅಪ್ಪ ಇದು ಚೆನ್ನಾಗಾದ ನಾನು ಸಾಕ್ಷಿ ಹೇಳ್ತೀನಪ್ಪ ಅನ್ನುವಂಥ ಹೊತ್ತು ನಮಗೆ ಬರಬಾರ್ದು. ಬೇರೆಯವ್ರ ಜೀವನದಲ್ಲಿ ಆದಾಗ ನಾವು ದೇವರಿಗೆ ಸಂತೋಷದಿಂದ ಚಪ್ಪಾಳೆ ತಟ್ಟಬೇಕು. ಹಲ್ಲೆಲೂಯ. ನಾನು ಮೊನ್ನೆ ಗಾಂಧಿನಗರ ಆ ಪ್ರಾಂತದಲ್ಲಿ ಹೋಗುವಾಗ ಅಣ್ಣವ್ರನ್ನ ನೋಡಿದೆ. ಅಲ್ಲಿ ಅವರೊಂದು ಲೈನ್ ಪವರ್ ಎಲ್ಲ ರಿಪೇರಿ ಅದೆಲ್ಲ ಮಾಡಿ ನಿಂತ್ಕೊಂಡು ನೋಡ್ತಾ ಇದ್ದೆ. ನಾನು ಪ್ರೈಸ್ ಲಾರ್ಡ್ ಅಂತ ಹೇಳಿ ಲಾಸ್ಟ್ ಸಂಡೇ, ಗೊತ್ತಿಲ್ಲ ಯಾವಾಗ ಸಂಡೇ ಇರಬೇಕು, ವಿಶ್ ಮಾಡಿ ಹೋಗ್ಬಿಟ್ಟು ಅದಾದಮೇಲೆ ವಾಟ್ಸಪ್ಪಲ್ಲಿ ಬಂತು, ಆ ಲೈನಲ್ಲಿ ಯಾರೊಬ್ಬರು ಕೆಲಸ ಮಾಡೋರು ಎಲೆಕ್ಟ್ರಿಕ್ಯೂಷನಿಂದ ತೀರ್ಕೊಂಡ್ರು ಅಂತೇಳಿ. ನನ್ನಂದೇ ದೇವರಿಗೆ ಸ್ತೋತ್ರ. ನನ್ನ ಸಹೋದರಲ್ಲಿ ನಿಂತಿದ್ದ, ಬಟ್ ಇವತ್ತು ಎಲ್ಲಿದ್ದರೂ ಗೊತ್ತಿಲ್ಲ, ಬಟ್ ದೇವರನ್ನು ಕಾಪಾಡಿದರು. ನೋಡಿ ದೇವರು ನಮ್ಮನ್ನು ಯಾವ ರೀತಿ ಕಾಪಾಡ್ತಾ ಇದ್ದಾರೆ. ಗಾಡಿಯಲ್ಲಿ ಬರುವಾಗ ಒಂದು ಕ್ಷಣ ನಾವು ಎಷ್ಟೋ ಸ್ಪೀಡಲ್ಲಿ ಯಾವುದೋ ಮೂಡಲ್ಲಿ ಬರ್ತಾ ಇದ್ವಿ, ಒಂದು ಕ್ಷಣ ಕೂಡ ಅಲ್ಲ, ಒಂದು ಕ್ಷಣದಲ್ಲಿ 1000 ಭಾಗದಲ್ಲಿ ಸ್ವಲ್ಪ ನಮ್ಮ ಬ್ರೈನಿಗೆ ರಕ್ತ ಹೋಗೋದು ಸ್ಟಾಪ್ ಆಯಿತು ಅಂದರೆ ಏನೇನೋ ಆಗ್ಬಿಡುತ್ತೆ. ಒಂದು ಕ್ಷಣ ನನ್ನ ದೇವರು ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡ್ಕೊಂಬಂದಿದ್ದಾನೆ. ದೇವರನ್ನು ಕೊಂಡಾಡೋದಕ್ಕೆ 1001 ಕಾರಣಗಳು ಸಹ ಸಾಕಾಗೋದಿಲ್ಲ. ಅದಕ್ಕೆ ವಾಕ್ಯ ಹೇಳುತ್ತೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಯಾರು ಬಗಲಾಗಿದ್ದಾರ? ಸರ್ವೇಂದ್ರಿಯ ಅಂದರೆ ಸರ್ವ ಇಂದ್ರಿಯಗಳು, ನನ್ನ ದೇಹದ ಎಲ್ಲ ಭಾಗಗಳು ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಇದು ಕೂಡ ದೇವರು ಕೊಟ್ಟಂಥ ಪಂಚ ಇಂದ್ರಿಯಗಳಲ್ಲಿ ಒಂದು. ಯಾಕೆ ನಾವು ದೇವರನ್ನು ಕೊಂಡಾಡಬಾರ್ದು? ಸಾಕ್ಷಿ ಹೇಳಿ. ನಮ್ಗೆ ಹೆಂಗಾಗಿದೆ ಅಂದರೆ, ಒಂದು ರೀತಿ ಆತ್ಮಿಕ ಗರ್ವ ನಮಗೆ ಗೊತ್ತಿಲ್ಲದಂಗೆ. ನಾನು ನಿಮ್ಮನ್ನಂತ ಹೇಳ್ತಾ ಇಲ್ಲ, ಬಹಳಷ್ಟು ವಿಶ್ವಾಸಿಗಳಿಗೆ, ನಾನು ನಿಮ್ಮನ್ನಂತ ಹೇಳ್ತಾ ಇಲ್ಲ, ದಯಮಾಡಿ ತಪ್ಪು ತಿಳಿಬೇಡಿ. ಬಹಳಷ್ಟು ವಿಶ್ವಾಸಿಗಳಿಗೆ ಒಳ್ಳೆಯ ವಾಕ್ಯಗಳು, ಒಳ್ಳೆಯ ಚಟುವಟಿಕೆಗಳು, ಒಳ್ಳೆಯ ಒಂದು ಸ್ಪಿರಿಚುವಲ್ ರೆಲ್ಮಲ್ಲಿ ಇರುವಂಥ ಸಭಿಕರಿಗೆ ಅಥವಾ ಕೆಲವು ಜನರಿಗೆ ಏನೆಂದರೆ ಆತ್ಮಿಕ ಗರ್ವ ನಮಗೆ ಗೊತ್ತಿಲ್ಲದಂಗೆ ಆವರಿಸ್ತಾ ಇದೆ. ನಾವು ಅವಾಗವಾಗ ನಮ್ಮನ್ನು ಚಿವುಟ್ಕೊಂಡು ನೋಡ್ತಾ ಇರಬೇಕು, ನಾನು ಚೆನ್ನಾಗಿದ್ದೀನಾ ಇಲ್ಲ ಅಂಥೇಳಿ. ಇಲ್ಲ ಅಂದರೆ ನಾವು ಅದೇ ಏನು ಹೇಳ್ತಾ ತೆಲುಗು ಮಾಯಂ, ಅದೇ ಒಂದು ಮಂಕಲ್ಲಿ ಮುಂದೆ ಹೋಗ್ಬಿಟ್ಟು ಎಲ್ಲೋ ನಾವು ಕಳೆದೋಗ್ಬಿಡ್ತೀವಿ. ಪ್ರಿಯರೇ, ಪ್ರತಿ ಸಲ ನಾವು ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು. ಎಲ್ಲಾದರೂ ನಾನು ಗರ್ವದಿಂದ, ಎಲ್ಲೋ ಗರ್ವ ನನ್ನಲ್ಲಿ ಸುಳಿದಾಡಿದೆಯಾ ಅಂತ ನಾವು ಎಚ್ಚರಿಕೆ ತಟ್ಕೋಬೇಕು. ಆತ್ಮಿಕ ಇದು ಅವಿಶ್ವಾಸಿಗಳಿಗೆ ಹೇಳುವಂಥ ವಾಕ್ಯ ಅಲ್ಲ. ವಿಶ್ವಾಸಿಗಳಿಗೆ, ದೀಕ್ಷಾಸ್ನಾನ ತಕ್ಕೊಂಡಂಥ ವಿಶ್ವಾಸಿಗಳಿಗೆ, ಆಮೇಲೆ ಆತ್ಮನಿಂದ ತುಂಬಲ್ಪಟ್ಟಂಥ ವಿಶ್ವಾಸಿಗಳಿಗೆ, ಸೇವೆಯಲ್ಲಿ ಬಹಳವಾಗಿ ಇನ್ವಾಲ್ವ್ ಆಗಿ, ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಸೇವೆಯಲ್ಲಿ ಇನ್ವಾಲ್ವ್ ಆದಂಥ ಅನೇಕರಿಗೆ ಇದು ಎಚ್ಚರಿಕೆ ಮಾತು. ಏನಂದರೆ, ಅದಕ್ಕೆ ನಾನು ಹೇಳಿದೆ, ಇವತ್ತು ನನಗೆ ಬೆಳಗ್ಗೆ ಭಾಳ ಭಯ ಇತ್ತು. ಆ ಟಾಪಿಕ್ ಬೇಡಪ್ಪ ಅಂದೆ, ಇಲ್ಲ ಅದೇ ಅಪ್ಪ ಅಂದರು, ಒಳ್ಳೆ ಬಿಡಪ್ಪ ಇವತ್ತು ಚಕ್ರ ಹೊಡೆದ್ರೆ ಸಾಕು, ಸುಮ್ಮನೆ ಯಾಕೆ ಹೋಮ್ವರ್ಕ್ ಮಾಡಿದಾಗ ಅದೆಲ್ಲ ತಂಗಿ ನಾವು ಮಾಡೋದು. ಇವತ್ತು ಮಗ್ಗಿ ಕೇಳ್ತಾನೆ ಮೇಷ್ಟ್ರನ್ನೇ ಸಹಿ ಯಾಕೆ ಹೋಗೋದು ಶಾಲೆಗೆ ಬೇಡಬೇಡಪ್ಪ, ಒಟ್ಟನೆ ಇರ್ತದೆ ಬಿಟ್ಬಿಡೋದು ಅಷ್ಟೇ. ಇಲ್ಲ, ಇವತ್ತು ಸ್ವಾಮಿ ನಮ್ಮ ಹತ್ರ ಮಾತಾಡುವಾಗ ಆ ವಾಕ್ಯ ನನಗೆ ಅಂತ ಹೇಳ್ಕೋಬೇಕು. ನಿಮ್ಮ ಪಕ್ಕದಲ್ಲಿ ಹೇಳ್ರಿ, ಇವತ್ತು ವಾಕ್ಯ ನನಗೆ, ನಿನಗೆ ಅಂತ ತಿವಿಬೇಡ್ರಿ ಪಾಪ ಅವನಿಗೆ. ಪಕ್ಕದಾಗಿದ್ದಾಗ ಹೇಳ್ರಿ, ಮಂಜು ಈ ವಾಕ್ಯ ನನಗೆ.
ಈ ವಾಕ್ಯ ನನಗೆ ಅಂತ ಯಾರಿಗೂ ಹೇಳ್ಬೇಡ, ಅವ್ರನ್ನ ಮುಟ್ಟಿ ಅಲ್ಲಾಡಿಸಿ. ಈ ವಾಕ್ಯ ನನಗೆ. ಗಣೇಶ್ಗೆ ಯಾರು ಹೇಳಿದ್ರು ಗಟ್ಟಿಯಾಗಿ ಅಲ್ಲಾಡಿಸಿ. ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯ. ಥ್ಯಾಂಕ್ ಯು ಜೀಸಸ್. ಜ್ಞಾನೋಕ್ತಿಗಳ ಪುಸ್ತಕ ದ ಬುಕ್ ಆಫ್ ಪ್ರಾಬ್ಸ್ 16th ಚಾಪ್ಟರ್ 16ನೇ ಅಧ್ಯಾಯ 18ನೇ ವಚನ. ಗರ್ವದಿಂದ ಭಂಗ. ತೆಲುಗಲ್ಲಿ ಏಮುಂದಮ್ಮ? నాశనముకు ముందు గర్వము నడుచును. ఆಮೇಲೆ ಬ್ಯಾಡ್ಬಿಡ್ರಿ. ಮೈಕ್ ತಗತ್ತಂಗೆ ನೀನು ಎದಕ್ಕೆ ಗುದ್ದಂಗೆ ಐತಿ ವಾಕ್ಯ ಇದು. ಬೇಷ್ ರೇಡಿಯೋ ಪರ್ಕೋರಿ చదువుమా. నాశనమునకు ముందు గర్వము నడుచును. పడిపోవుటకు ముందు అహంకారమైన మనసు నడుచును. ಸಾಕಮ್ಮ. ಗರ್ವ ಅಹಂಕಾರ ಎರಡು ವರ್ಡ್ ಕೊಟ್ರಲ್ಲಮ್ಮ. ಗರ್ವ ನಾಶನ ಮತ್ತು ಪಡಿಪೋಟ. ನಾಶನ ಬಿದ್ದು ಹೋಗೋದು, ಮತ್ತು ಆಮೇಲೆ ಗರ್ವ ಅಹಂಕಾರ. ಎಲ್ಲಾದರೂ ನನ್ನಲ್ಲಿ ಬಂದಿದ್ದರೆ ನಾನು ಇವತ್ತೇ ಸ್ವಾಮಿ ಸನ್ನಿಧಿಯಲ್ಲಿ ಕೇಳಬೇಕು, ಸ್ವಾಮಿ ನಿನ್ನ ಆತ್ಮನಿಂದ ನನ್ನನ್ನು ಪರೀಕ್ಷೆ ಮಾಡಿ ಆ ಒಂದು ದರಿದ್ರ ವಿಷಯ ನನ್ನಲ್ಲಿ ನನಗೆ ಗೊತ್ತಿಲ್ಲದಂಗೆ ಎಲ್ಲೋ ಆವರಿಸ್ಕೊಂಡಿದೆ, ಅದು ಸರ್ವನಾಶ ಆಗಬೇಕಂತ ಇವತ್ತು ನೀವು ಬೇಡ್ಕೋಬೇಕು, ನಾನು ಬೇಡ್ಕೋಬೇಕು. ನಾನು ಹೇಳ್ತಾ ಇಲ್ಲ, ಜ್ಞಾನಿಯಾದ ಸೊಲೊಮೋನ್ ಹೇಳ್ತಾನೆ, ಏನಾದರೂ ಡ್ಯಾಮೇಜ್ ಆಗೋಕ್ಕಿಂತ ಮುಂಚೆ ನಮಗಿಂತ ಮುಂಚೆ ಗರ್ವ ಹೋಗ್ತಾ ಇರುತ್ತಂತೆ. ಆ ಗರ್ವ ಹೋದಾಗ ಅಲ್ಲಿ ನಾಶನ ಖಂಡಿತ ಬರುತ್ತೆ ಅಂತ ಹೇಳ್ತಾನೆ ವಾಕ್ಯ ಅಲ್ವಾ. ಹಲ್ಲೆಲೂಯ. ಅದೇ ಜ್ಞಾನೋಕ್ತಿಗಳ ಪುಸ್ತಕ 11ನೇ ಅಧ್ಯಾಯ. ಜ್ಞಾನೋಕ್ತಿಗಳ ಪುಸ್ತಕ 11ನೇ ಅಧ್ಯಾಯ 2ನೇ ವಚನ. ಎಲ್ಲಿ ಹೆಮ್ಮೆ ಇರುತ್ತದೋ ಅಲ್ಲಿ ನಾಚಿಕೆ. ಪ್ರಾಬ್ಸ್ 11th ಚಾಪ್ಟರ್. సామెతలు 11వ అధ్యాయము 2వ వచనము. ಅಹಂಕಾರము వెంబడి ಅವಮಾನము వచ్చును. ಪ್ರಿಯ ದೇವಜನರೇ, ಇದು ಯಾರಿಗೂ ಹೇಳ್ತಾ ಇಲ್ಲ, ನನಗೆ ಹೇಳ್ತಾ ಇದೆ. ನಾನು ವಾಕ್ಯ ಓದುವಾಗ ಆ ವಾಕ್ಯ ನನಗೆ ಹೇಳ್ತಾ ಇದೆ, ತಮ್ಮ ಹಿಂಗೈತೆ ನೋಡಿ ಪರಿಸ್ಥಿತಿ, ಮತ್ತು ಏನು ಮಾಡ್ತೀವಿ ಹುಷಾರು ಅಂತ ನನಗೆ ವಾರ್ನಿಂಗ್ ಅದು. ನೀನು ವಾಕ್ಯ ಓದುವಾಗ ಆ ವಾಕ್ಯ ನಿನ್ನೊಟ್ಟಿಗೆ ಮಾತಾಡುತ್ತೆ. ಎಲ್ಲೋ ನೀನು ಬಿದ್ದೋಗ್ತಾ ಇದ್ದೀವಿ, ಬಿದ್ದೋಕ್ಕಿಂತ ಮುಂಚೆ ಈ ವಿಷಯ ಜరుగుತ್ತಾ ಇದೆ ಚೆಕ್ ಮಾಡ್ಕೋ ಅಂತ. ಇವತ್ತು ಸಭೆಯಲ್ಲಿ ನಾವು ವಿಶ್ವಾಸಿಗಳ ಕೂತ್ಕೊಂಡಾಗ ಆತ್ಮಿಕವಾಗಿ ಸಹ ನಮ್ಮಲ್ಲಿ ಬಹಳ ಗರ್ವ ಬರುತ್ತೆ. ನಾನು ಅವಳಿಗಿಂತಲೂ ಶ್ರೇಷ್ಠಳು, ನಾನು ಅವನಿಗಿಂತಲೂ ಶ್ರೇಷ್ಠನು, ನಾನು ಇವರಿಗಿಂತ ಅದು ಚೆನ್ನಾಗಿ ಮಾಡಬಲ್ಲೆ, ನಾನು ಅವರಿಗಿಂತ ಚೆನ್ನಾಗಿ, ಅವ್ರಿಗೆ ಅವಕಾಶ ಸಿಕ್ಕಿದೆ, ಅವ್ರು ಮಾಡ್ತಾ ಇದ್ದಾರೆ, ನನಗೂ ಅವಕಾಶ ಸಿಕ್ಕರೆ ನಾನು ಏನಂತ ಪ್ರೂವ್ ಮಾಡ್ತೀನಿ ಅನ್ನುವಂಥ ಗರ್ವ ನಮ್ಮಲ್ಲಿ ಬಹಳ ಜನಕ್ಕೆ ಹಂಗಂಗೆ ಬಂದು ಹೋಗ್ತಾ ಇರುತ್ತೆ. ಈ ಗರ್ವ, ಅಹಂಕಾರ, ಮದ, ಮತ್ಸರ, ಕ್ರೋಧ ಇವೆಲ್ಲ ಹೆಂಗೆ ಅಂದರೆ ಸಣ್ಣ ಸಣ್ಣ ಹಾವಿನ ಮರಿಗಳಿದ್ದಂಗೆ. ಇದನ್ನು ಇವರು ದೇವಸೇವಕರು ಇಡೀ ಚೆಲ್ಲಾದರೆ ಭಾಳ ಚೆನ್ನಾಗಿ ಹೇಳ್ತಾರೆ, ಉತ್ತಮವಾದ ಬೈಬಲ್ ಬೋಧಕರು ಅವರು ಅಣ್ಣವ್ರು ಪಾಸ್ಟರ್ ಅವ್ರನ್ನ ಬಹಳ ಚೆನ್ನಾಗಿ ಗೊತ್ತಿದೆ. ಅವರು ಎಷ್ಟು ಮೇಧಾವಿ ಅಂದರೆ ಎಷ್ಟೋ ಬೈಬಲ್ ತರ್ಜುಮೆ ಮಾಡಿದ್ದಾರೆ, ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಬೈಬಲ್ನ ತರ್ಜುಮೆ ಮಾಡಿದಂಥ ನಾವು ನೋಡಿದಂಥ ಮಹಾಮೇಧಾವಿ. ಮುಂದೆ ಯಾರೋ ಮಾಡಿದ್ರು, ಹಿಂದೆ ಯಾರೋ ಮಾಡಿದ್ರು, ನಾವು ಇತಿಹಾಸ ಓದಿದ್ದೀವಿ. ಇವತ್ತು ನಾವು ಧೈರ್ಯವಾಗಿ ಹೇಳ್ತೀವಿ, ಓಕೆ, ಇಡೀ ಚೆಲ್ಲಾದರೆಯವರು ಬೈಬಲ್ನ ತರ್ಜುಮೆ ಮಾಡೋದ್ರಲ್ಲಿ ಅವ್ರದ್ದು ಕೂಡ ಬಹಳ ಪ್ರಮುಖ ಪಾತ್ರವಿದೆ ಅಂಥೇಳಿ. ಅವರು ವಾಕ್ಯ ಹೇಳೋಕ್ಕೆ ಬರುವಾಗ ಒಂದು ಬಾಟಾ ಚಪ್ಪಲಿ ಹಾಕೊಂಬರ್ತಾರೆ, ಕರೆಕ್ಟ್ ಅದೇನು? ಬ್ಲೂ ಸ್ಟ್ರ್ಯಾಪು, ವೈಟ್ ಬಾಟಾ ಚಪ್ಪಲಿ ಟಕ್ ಮಾಡ್ಕೊಂಡಿರ್ತಾನೆ ಮನುಷ್ಯ. ನನ್ನಂಗೆ ಗುಂಡು ತೆಳ್ಳಗಿದ್ದಾರೆ. ಒಂದು ಹೊಸ ಒಡಂಬಡಿಕೆ ಬುಕ್ ಹಿಡ್ಕೊಂಬರ್ತಾರೆ, ನ್ಯೂ ಟೆಸ್ಟ್ಮೆಂಟ್ ಹಿಡ್ಕೊಂಬರ್ತಾರೆ ಅಷ್ಟೇ. ಸುಮ್ಮನೆ ಬಂದು ಹಿಂಗೆ ಬರ್ತಾರೆ, ಪ್ರಾರ್ಥನೆ ಮಾಡೋಕ್ಕೆ ಕೂಡ ಬರ್ತಿಲ್ಲ ಮನುಷ್ಯನಿಗೆ ಅಂಥೇಳಿ. ಹಿಂಗೆ ಬಂದು ಪ್ರೈಸ್ ದ ಲಾರ್ಡ್ ಅಂತಾನ. ಆಮೇಲೆ ಶುರು ಮಾಡಿದರೆ ರುಬ್ಬುತ್ತಾ ನೋಡು ವಾಕ್ಯ ಹಾಕ್ಕೊಂಡು. ನಿಜ, ಅವ್ರನ್ನೂ ನೋಡಿದ್ದೀನಿ. ಸೂಟು, ಬೂಟು, ಆ್ಯಪಲು, ಪರ್ಪಲು, ಬನಾನ ಎಲ್ಲ ಬಿಟ್ಕೊಂಡು ಹಿಂಗೆ ಇಟ್ಕೊಂಡು ಹೇಳೋದು. ಏನು ಹೇಳಿದ್ರು ಕೂಡ ನಾನು ಹೇಳಬೇಕಾಗಿದೆ ಯೇಸುಸ್ವಾಮಿ ಬಗ್ಗೆನೇ. ನೀನು ಹೆಂಗೆ ಜೀವನ ಮಾಡಿದ್ರೆ ನಿನ್ನ ಜೀವನದ ಮುಖಾಂತರ ನೀನು ತೋರಿಸ್ಬೇಕಾಗಿದೆ ಯೇಸುಸ್ವಾಮಿನ ಅಷ್ಟೇ. ಆ ಸತ್ಯಾಂಶ ಮಾತ್ರ ನೀನು ಯೇಸುಸ್ವಾಮಿ ನಂಬ್ಕೊಂಡಿದ್ದಿ. ಯೇಸುಸ್ವಾಮಿ ನಿನಗೆ ಇಷ್ಟ ಇತ್ತೋ ಇಲ್ಲೋ ಗೊತ್ತಿಲ್ಲ, ಸ್ವಾಮಿ ಚಿತ್ತ ನಿನ್ನ ಮೇಲೆ ಇತ್ತು. ಅದಕ್ಕೋಸ್ಕರ ತಾಯಿ ಗರ್ಭದಲ್ಲಿರುವಾಗಲೇ ನೀನು ಆರಿಸ್ಕೊಂಡ ಸ್ವಾಮಿ.
ರಕ್ಷಣೆ ಮಾರ್ಗಕ್ಕೆ ತೊಗೊಂಬಂದ. ನೀನಾಗಿ ಬರ್ತಿದ್ದಿಲ್ಲ, ನನಗಂತೂ ಇವತ್ತುವರೆಗೆ ಗೊತ್ತಿಲ್ಲ. ನಾನು ಬರ್ತಿದ್ದಿಲ್ಲ, ದರಿದ್ರ ನನಗೂ ಗೊತ್ತಿಲ್ಲ. ಅದು ದೇವರು ತನ್ನ ಮಹಾಕೃಪೆಯಿಂದ ನಾನು ಹುಟ್ಟಿ ಬೆಳೆದಂಥ ಆ ಒಂದು ವಾತಾವರಣದಿಂದ ಕರೆದು ರಕ್ಷಣೆಯಲ್ಲಿ ತೊಗೊಂಬಂದು, ಮಗಳೇ ವಾಕ್ಯ ಓದು, ನೀನು ಕುರಿತಾಗಿ ಹಾಡಾಡು, ನನ್ನ ಆಲೋಚನೆಗಳನ್ನು ಕೇಳಿಸ್ಕೋ, ನನ್ನ ವಾಕ್ಯ ಓದು, ನಾನು ಕೆಲಸ ಮಾಡುವಂಥ ಕೆಲಸಗಳನ್ನು, ನನ್ನ ಕಾರ್ಯಗಳನ್ನು ನೋಡು ಅಂತ ನನ್ನ ಜೀವಂತವಾಗಿಟ್ಟಿದ್ದಾನೆ. ಅಂದರೆ ಅದು ಆತನ ಕೃಪೆ. ನಾವು ಮಾಡಲೇಬೇಕಷ್ಟೇ, ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ತಪ್ಪಿಸ್ಕೊಂಡ್ರೆ ನನ್ನಷ್ಟು ದರಿದ್ರ ವ್ಯಕ್ತಿ ಲೋಕದಲ್ಲಿ ಯಾರೂ ಇಲ್ಲ. ಪ್ರಿಯ ದೇವಜನರೇ, ಇವತ್ತು ನಮಗೆ ಗೊತ್ತಿಲ್ಲದಂತೆಯೇ ಆತ್ಮಿಕವಾದಂಥ ಗರ್ವ ನಮ್ಮಲ್ಲಿ ಬರ್ತಾ ಇದೆ. ಒಂದು ಸಲ ಒಂದು ಸಭೆಗೆ ಹೋಗಿದ್ದೆ, ಒಂದು 3 ದಿವಸ ಉಪವಾಸ ಪ್ರಾರ್ಥನೆ ಇತ್ತು. ಬೆಳಿಗ್ಗೆ ಸಾಯಂಕಾಲ ಬೇರೆ ಊರಲ್ಲಿ, ಈ ಊರಲ್ಲ. ಒಂದೆರಡು ಸಲ ಫೋನ್ ಕೂಡ ಬಂದಿತ್ತು, ಅಣ್ಣ ನನ್ನ ಬಗ್ಗೆ ಹೇಳಿ ನೀನು ಅಂತೇಳಿ. ಇಲ್ಲಪ್ಪ ದೇವ್ರು ನಿನ್ನ ಬಗ್ಗೆ ಹೇಳಿಲ್ಲ ಮರೆ. ಒಂದು ಸಭೆಗೆ ಹೋಗಿದ್ದು ಹಿಂಗೆ ಆಯ್ತಂದ್ರೆ ಆ ಪಾಸ್ಟ್ ಎರಡು ಅಣ್ಣ ಏನು ನಿಜ ಹೇಳೋಣ ನೀನು, ನನ್ನ ಬಗ್ಗೆ ಹೇಳಿಲ್ಲ. ಇಲ್ಲೋ ಗುರುವೇ, ಬೇರೆಯವ್ರ ಬಗ್ಗೆ ಇದು ಕೂಡ ಬೇರೆಯವ್ರ ಬಗ್ಗೆ, ನಮಗೆ ಯಾಕಿದು ಪೀಕ್ಲಾಟ. ಅವ್ರ ಜೊತೆ ಸ್ವಲ್ಪ ಒಂದು 2-3 ತಾಸು ಬೆಳಿಗ್ಗೆ, 2-3 ತಾಸು ಸಾಯಂಕಾಲ ಇರುವಾಗ, ತಮ್ಮ ಬಾಯಲಿ ಈ ಚಾಪೆ ಆ ಕಡೆ ಇಡು, ತನ್ನ ಕಾಲು ಕೆಳಗೈತೆ. ನಾನು ಹಿಂಗೆ ಬಗ್ಗೆ ಅಣ್ಣ ಸುಮ್ಮನೆ ಅಣ್ಣ ಮಾಡ್ತಾರೆ ಹುಡುಗರು. ಬಾಯಲಿ ಫ್ಯಾನ್ ಸ್ಲೋ ಅಲ್ಲೇ ರೆಗ್ಯುಲೇಟರ್ ಐತೆ ಅಂದ್ಕೊಂಡೆ. ಇವ್ರು ಕೈ ಕಾಲು ಏನು ಸೆಟ್ಕೊಂಡಾರ ಏನು ಕತೆ. ನಾನು ಹಂಗ ಲೆಕ್ಕ. ನಾನು ಮಾಡಿದರೆ ನನ್ನ ಲೆವೆಲಲ್ಲ, ಅವರು ಮಾಡಬೇಕು. ನಿನಗೇನಾಗಿದೆ ಬೆರಳುಗಳಿಗೆ, ನಿನ್ನ ಕಾಲಿಗೆ ಏನಾಗಿದೆ? ನಾನು ಮಾದರಿ ಆಗಬೇಕು ಫಸ್ಟು. ಎಡ್ವರ್ಡ್ ವಿಲಿಯಮ್ಸ್ ಅವರು ಒಂದು ಅದ್ಭುತವಾದಂಥ ಒಂದು ಘಟನೆ ಹೇಳಿದರು. ಆ ಯೂಟ್ಯೂಬಲ್ಲಿ ಕೂಡ ಸಿಗುತ್ತೆ ನಿಮಗೆ. ಅವರೊಂದು ಪ್ರಾಂತಕ್ಕೆ, ಯಾವುದೋ ಒಂದು ಪ್ರಾಂತದ ಬಗ್ಗೆ ಹೇಳ್ತಾ ಇದ್ರು ಅವರು. ಇದನ್ನು ಹೇಳಿದ್ದೀನಿ, ಈ ಸಭೆಯಲ್ಲಿ ಕೂಡ 2 ಸಲ ಹೇಳಿದ್ದೀನಿ. ಆದರೂ ರಿವಿಷನ್ ನಮಗೆ, ಯಾಕಂದರೆ ವಯಸ್ಸಾಯ್ತಲ್ಲ ನಮಗೆ, ಮರುವು ಜಾಸ್ತಿ. ನಾವೆಲ್ಲರೂ 60 ಮೇಲ್ಪಟ್ಟಂಥ ಸೀನಿಯರ್ ಸಿಟಿಜನ್ಸ್. ಓಹೋ ಅವತ್ತು ರೈಟ್ ಓಕೆ ಕರೆಕ್ಟಾಗಿ ಹೇಳಿದ್ದೀನಿ ನೋಡಪ್ಪ, ಅನ್ನಂಗಿದ್ದೀನಿ ನಾವು. ಅದಕ್ಕೆ ಇಬ್ಬರು ದೇವರ ಸೇವಕರು ಒಂದು ಬೈಬಲ್ ಕಾಲೇಜಿಗೆ ಗೆಸ್ಟ್ ಸ್ಪೀಕರ್ಸ್ ಆಗಿ ಕರೆದಿದ್ರಂತೆ ಅವ್ರನ್ನ. ಒಂದು ಬೈಬಲ್ ಕಾಲೇಜು, 40-50 ಜನ ಸ್ಟೂಡೆಂಟ್ಸ್ ಇದ್ದಾರೆ, ಊರು ಹೊರಗಡೆ ಇರುವಂಥ ಬೈಬಲ್ ಕಾಲೇಜು. ಅಲ್ಲಿಗೆ ಇಬ್ಬರು ದೇವರ ಸೇವಕರು, ಪ್ರಖಂಡ ಪಂಡಿತರು, ದೇಶಗಳು ವಿದೇಶಗಳಲ್ಲಿ ಸೇವೆ ಮಾಡಿದಂಥ, ಬೋಧನೆ ಮಾಡಿದಂಥ ಮಹಾ ವಾಗ್ಮಿಗಳು, ಮಹಾ ಚಾತುರ್ಯ ಉಳ್ಳವರು ವಾಕ್ಯದಲ್ಲಿ. ಅವರನ್ನು ಕರೆದಿದ್ರಂತೆ. ಬಂದು ವಾಕ್ಯ ನಮಗೆ ಸಮಥಿಂಗ್ ಒಂದು 2 ದಿವಸ ನೀವು ಮಾಡಬೇಕು ಸರ್ ಅಂದರೆ ಆಯಿತು ಅಂತ ಬಂದರು. ಅವ್ರು ಬಂದು ರಾತ್ರಿ ಇಳ್ಕೊಂಡಾರೆ. ಅವ್ರಿಗೊಂದು ರೂಮ್ ವ್ಯವಸ್ಥೆ, ಪ್ರಿನ್ಸಿಪಲ್ದೆಲ್ಲ ರೂಮ್ ಮನೆ ದೂರ ಇದೆ. ಅಲ್ಲಿ ಬೆಳಗಿನ ಜಾವ ರಾತ್ರಿ 11 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆವರೆಗೆ ಕಸಿಬಿಸಿ ಗುಜು 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 ಮಾತು. ఎవడు పట్టించుకునే వాళ్ళు ఎవడు, ఏమి మమ్మల్ని ఆలోచన చేసేవాళ్ళు ఎవరు లేరు. ఎవడు చేస్తాడు ఈ పని? ಆಡಾಡ ಏನೋ ಒಂಥರ ಸಂಚಲನ. ಏನು ಅಂತ ಗೊತ್ತಾಗಿಲ್ಲ ದೇವ್ರ ಸೇವಕರಿಗೆ. ಕೊನೆಗೆ 3:30 ಟೈಮಿಗೆ ಅವ್ರಿಗೆ ಗೊತ್ತಾಯ್ತು ಪರಿಸ್ಥಿತಿ ಏನು ಅಂತೇಳಿ. ಅಲ್ಲಿರುವಂಥ 7-8 ಟಾಯ್ಲೆಟ್ಸ್ ಎಲ್ಲ ಓವರ್ಫ್ಲೋ ಆಗ್ತಾ ಇದ್ದಾವೆ. ಶೌಚಾಲಯಗಳು, ಬಾತ್ರೂಮ್ಗಳು ಅಂತೀವ, ಟಾಯ್ಲೆಟ್ ಅಂತೀವ, ಏನಂತೀವ ಗೊತ್ತಿಲ್ಲ, ಅದು ಓವರ್ಫ್ಲೋ ಆಗಿ ರಿವರ್ಸ್ ಆಗಿ ಗಲೀಜಾಗ್ಬಿಟ್ಟವೆ 7-8 ಟಾಯ್ಲೆಟ್ಸು. ಈಗ ಹುಡುಗರಿಗೆ ಯೂಸ್ ಮಾಡೋಕ್ಕೆ ಅನುಕೂಲ ಆಗ್ತಾಯಿಲ್ಲ, ಮಾಡೋಕ್ಕಾಗಲ್ಲ, ಹೊರಗಡೆ ಹೋಗೋಕ್ಕೆ ಅವ್ರು ಆಗ್ತಾಯಿಲ್ಲ. ಅಂದರೆ ನಮ್ಮನ್ನ ಹಿಡಿಸ್ಕೊಳ್ಳೋರು ಯಾರು, ನಮ್ಮನ್ನು ಕೇಳೋರು ಯಾರು? ನಾವು ಹಿಂಗೆ ತಬ್ಬಲಿಗಳಾಗ್ಬಿಟ್ಟಿವಿ, ಇಷ್ಟು ಫೀಸ್ ಕಟ್ಟಿವಿ ಮಾತಾಡ್ತೀವಲ್ಲ ನಾವು. ಇದೆಲ್ಲ ಕೇಳಿಸ್ಕೊಂಡಿದ್ದೇವೆ. ಏನು ಕೊನೆ ಗೊತ್ತಾಯ್ತು ಅವ್ರಿಗೆ 3 ಗಂಟೆಗೆ, ಓಹೋ ಇಲ್ಲಿ ಟಾಯ್ಲೆಟ್ಸ್ ಎಲ್ಲ ಪ್ರಾಬ್ಲಮ್ ಆಗಿದೆ, ಅದು ರಿವರ್ಸ್ ಆಗ್ತಾ ಇದೆ ಅಂತೇಳಿ. ಅಲ್ಲಿಗೆ ಪ್ರಾಬ್ಲಮ್, ಅಲ್ಲಿಗೆ ಈ ಇನ್ಸಿಡೆಂಟ್ ಮುಗಿದೋಯ್ತು. ಬೆಳಗ್ಗೆ ಯಥಾ ರೀತಿ 8 ಗಂಟೆಗೆ ಆ ಇಬ್ಬರು ಗೆಸ್ಟ್ ಸ್ಪೀಕರ್ಸ್ ಬಂದರು ಸ್ಟೇಜ್ ಮೇಲೆ. ನೀಟಾಗಿ ಡ್ರೆಸ್ ಹಾಕ್ಕೊಂಡು ಅವ್ರು ಹೆಂಗೆ ಬರಬೇಕು ಆ ಥರ ಬಂದರು. 50 ಮಂದಿ ವಿದ್ಯಾರ್ಥಿಗಳು ಬಂದು ಕೂತ್ಕೊಂಡ್ರು. ಆವಾಗ ಆರಾಧನೆ ಸ್ಟಾರ್ಟ್ ಆಯ್ತು. ಪ್ರೈಸ್ ವರ್ಷಿಪ್, ಬೈಬಲ್ ಕಾಲೇಜಲ್ಲ, ಪ್ರೈಸ್ ವರ್ಷಿಪ್ ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ಮೆಲ್ಲಕ್ಕೆ ಒಂದು ಟಾಪಿಕ್ ಬಂತು. ನಿನ್ನೆ ಏನೋ ನಿಮ್ಮಲ್ಲಿ ಬಹಳ ಗಸಿಬಿಸಿ ಇತ್ತಲ್ಲ, ಏನಾಯಿತು? ಏಮ್ ಲೇದಂಡಿ ಅದು ಅಂದರು. ಇರ್ತಾರಲ್ಲ ಅವ್ರು ನೋಡ್ಕೊಂಡು, ಕೇರ್ ಟೇಕರ್ಸ್. ಇಲ್ಲಿ ಬಿಡಿ ಸರ್, ನಮ್ಮ ವಿಷಯ ಅಲ್ಲ, ಏನೋ ಇತ್ತು. ಏನಿಲ್ಲ ಸರ್ ಅಲ್ರಿ, ಯಾಕೆ ರಾತ್ರಿ 11 ಗಂಟೆ ನಾವು ಬಂದಾಗಿಂದ ನಿಮಗೆ ಡಿಸ್ಟರ್ಬ್ ಆಯ್ತಾ ಸರ್? ಸಾರಿ ನಮ್ಮ ಹುಡ್ರಿ ಏನೋ ಮಾತಾಡ್ತಿದ್ದ ಬಿಡಿ. ಇಲ್ಲ, ಏನೋ ಇತ್ತು ಅಂತ ಇವರಿಬ್ಬರು ಕೇಳ್ತಾ ಇದ್ದಾರೆ. ಮೊಹಮ್ಮಟ್ ಅಲ್ಲ, ಭಾಳ ಒಂಥರ ನಿಮ್ಗೆ ಯಾಕೆ ಗೊತ್ತಾಗಬೇಕು ಕೂಡ ಅಂತೇಳಿ. ಏನಿಲ್ಲ ಅವಾಗ ಇವ್ರು ಹೇಳಿದ್ರಂತೆ, ನಿನ್ನೆ ನಿಮಗೆ ಸಮಸ್ಯೆ ಇತ್ತು, ಆದರೆ ಇವತ್ತು 5:15 ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಅಂತ ಕೇಳಿದ್ರಂತೆ. ಅಂದ್ರಂತ ಅವರು 5:15 ಸಮಸ್ಯೆ ಸಾಲ್ವ್ ಆಯಿತು, ಪರಿಹಾರ ಆಯ್ತಲ್ಲ, ನೀವೆಲ್ಲ ಆರಾಮಾಗಿ ನಿಮ್ಮ ದೇಹ ಬಾಧೆಲ್ಲ ತೀರಿಸ್ಕೊಂಡು ಮತ್ತು ಫ್ರೆಶ್ ಆಗಿ ಸ್ನಾನ
ಅಂದ್ರಂತೆ. ನೀವು 4 ಗಂಟೆ ಸುಮಾರಿಗೆ ಯಾರೋ ಲೇಬರರ್ಸ್ ಬಂದ ಕೆಲಸ ಮಾಡಿದ್ರಲ್ಲ ನೋಡಿದ್ರೆ ನೀವು ಅಂತ ಕೇಳಿದ್ರಂತೆ. ಯಾರು? ಇವರು ಪ್ರೀಚರ್ಸ್ ಇಬ್ಬರು ಲೇಬರರ್ಸ್ ಬಂದಿದ್ದರು, ಕೆಲಸ ಮಾಡ್ತೀವಿ ನೋಡಿರಾ? ಹೌದು ಸರ್. ನಿಮ್ಗೆ ಅದು ಗೊತ್ತಾಯ್ತಾ? ಅವ್ರು ಟವಾಲ್ ಕಟ್ಕೊಂಡು 2 ಬಕೆಟ್ಗಳು ತೊಗೊಂಡು ಒಬ್ಬ ತುಂಬಿ ಕೊಟ್ಟರೆ ಏನು ಅಡುಗೆ ಮನೆ ಸಾಂಬಾರಲ್ಲ, ಒಬ್ಬರು ತುಂಬಿ ಕೊಟ್ಟರೆ ಒಬ್ಬರು ತೊಗೊಂಡೋಗಿ ಚೆಲ್ಲಿ ಬರ್ತಾಯಿದ್ರು ಮಾಡಿ. ಹೌದು ಸರ್ ನೋಡಿದ್ವಿ ಅಂದರೆ ಅದು ನಾವೇ. 3:30 ಗಂಟೆ ನಿಮ್ಮ ಸಮಸ್ಯೆ ನಮಗೆ ಗೊತ್ತಾಯಿತು. ಯೌವನಸ್ಥ ಮಕ್ಕಳು ದೇಹ ಬಾಧೆ ತೀರಿಸ್ಕೊಳ್ಳೋಕೆ ಬೇರೆ ದಾರಿ ಇಲ್ಲ, ಹೊರಗಡೆ ಹೋಗುವಂಥ ಪ್ರಸಕ್ತಿ ಇಲ್ಲ, ಪ್ರಿನ್ಸಿಪಲ್ನ ರೀಚ್ ಆಗುವಂಥ ಪ್ರಸಕ್ತಿ ಇಲ್ಲ, ನಾಳೆ ಬೆಳಗ್ಗಿದ್ದೆ ಪಾಪ ಯೌವನ ಮಕ್ಕಳು ಅಂತೇಳಿ ನಾವೇ ಟವಾಲ್ ಕಟ್ಕೊಂಡು ಮೂಗಿ ಬಟ್ಟೆ ಕಟ್ಕೊಂಡು ಒಬ್ಬರು ತುಂಬಿ ಕೊಟ್ಟರು, ಒಬ್ಬರು ತೊಗೊಂಡೋಗಿ ಚೆಲ್ಲಿ ಎಲ್ಲ ಕ್ಲೀನ್ ಮಾಡಿ ಫ್ರೆಶ್ಶಾಗಿ ಸ್ನಾನ ಮಾಡಿ ಬಂದ್ವಿ ಅಂದರೆ ಒಬ್ಬನೂ ತಲೆ ಎತ್ತಲಿಲ್ಲ ಅಂತ ಅರ್ಧ ಗಂಟೆ. ಅವ್ರು ಹೇಳಿದಂತೆ ಅದೇ ಕೆಲಸ ನಿಮ್ಮಲ್ಲಿ ಯಾರಾದರೂ ಮಾಡಿದರೆ ಆ ಪರಿಸ್ಥಿತಿನೇ ಬೇರೆ ಇರ್ತಿತ್ತಲ್ಲ ಅಂತ ಕೇಳಿದಂತೆ. ಎಡ್ವರ್ಡ್ ವಿಲಿಯಮ್ಸ್ ಹೇಳಿದ್ದು, ಮತ್ತೆ ಬೇರೆ ಯಾರಲ್ಲ, ಬೇಕಾದ್ರೆ ಯೂಟ್ಯೂಬಲ್ಲಿ ಚೆಕ್ ಮಾಡ್ಕೊಳ್ಳಿ, ಸನ್ನಿವೇಶ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು. ಇವತ್ತು ಸಭೆಯಲ್ಲಿ ನಮಗೆ ಗೊತ್ತಿಲ್ಲದಂತೆಯೇ ಆತ್ಮೀಕ ಗರ್ವ ಬರ್ತಾ ಇದೆ ಪ್ರಿಯರೇ. ನನ್ನಂಗೆ ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ, ಉಪವಾಸ ಪ್ರಾರ್ಥನೆಯಲ್ಲಿ ನಾನೇ, ನನ್ನಂಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ನಮ್ಮ ಚರ್ಚಲ್ಲಿ ಅಡುಗೆ, ನಾನು ಮೊನ್ನೆ ಯಾವುದೋ ಒಂದು ಚರ್ಚ್ಗೆ ಹೋದಾಗ, ಸರ್ ನಮ್ಮಲ್ಲಿ ತಿಂಗಳಿಗೆ ಒಂದು ಸಲ ಊಟ ಹಾಕ್ತಾರೆ, ಇವರೇ ನೋಡ್ರಿ ನಮಗೆ ಮೇಯ್ನ್ ಅಡುಗೆ, ಇವರಿಲ್ಲ ಅಂದರೆ ನಮಗೆ ಅಡುಗೆ ಇಲ್ಲ ಗಡಿಗೆ ಇಲ್ಲ. ಅವತ್ತು ಉಪವಾಸ ಅಂದರೆ ಅವರು ದೇವ್ರಿಗೆ ಕೊಟ್ಟರು, ಸರ್ ಏನೋ ಮಾಡ್ತಾಯಿದ್ದೀವಿ ಶಕ್ತಿವರಿಗೆ ಅಂತಂದರು. ನಾನಿರಲಿಲ್ಲ ಅಂದರೆ ವಾದ್ಯಗಳು ನುಡಿಸಲ್ಲ, ನಾನಿರಲಿಲ್ಲ ಅಂದರೆ ಹಾಡುಗಳು ಹಾಡಲ್ಲ. ಒಂದು ಸಲ ಹಿಂಗೆ ಇದು ನೀವು ಕೇಳಿಸ್ಕೊಂಡಿರ್ಬೋದು, ಅದ್ಭುತವಾಗಿ ಹಾಡಿರಿ ನೀವು, ಸೂಪರಾಗಿತ್ತು ಅಂತ ಯಾರಿಗಾನ ಹೇಳ್ಬೇಕಂತೆ. ಇಲ್ಲ ಸ್ವಲ್ಪ ಗಂಟೆ ಕೂಡ ಸರಿ ಇರಲಿಲ್ಲ, ಎಂತ ಬಾಗ್ ಪಾಡಿರ್ಬೋದು, ಅದ್ಭುತ మీ గళం గాత్రం ಅಂದರೆ లేదండి యాక్చువల్లీ 3 రోజుల నుంచి కొంచెం రాసుకుపోయింది గొంతంత ಅಂತ ಇನ್ನೂ ಬಿಲ್ಡಪ್ ಕೊಡ್ತಾನೆ ಅವನು. ನೀನು ಬೇಷ ಆಡಿ ಅಂದರೆ ದೇವ್ರಿಗೆ ಸ್ತೋತ್ರ ಅಂತ ಹೇಳಪ್ಪ, ಅಂದರೆ ಇದಕ್ಕಿಂತ ನಾನು ಉತ್ತಮವಾಗಿ ಆಡಬಲ್ಲೆ, ನೀನು ಕೇಳಿಸ್ಕೊಂಡಿದ್ದು ಏನಲ್ಲ ತಮ್ಮ ಮಂಕುತಿಮ್ಮ, ನಂದು ವೆರೈಟಿನೇ ಬೇರೆ, ಸ್ವಲ್ಪ ಏನೋ ಬೇಡ, ಹಾಡಿಯಾ ವಾಕ್ಯ ಹೇಳಿಯಾ ದೇವ್ರಿಗೆ ಸ್ತೋತ್ರ ಅಷ್ಟೇ. ದೇವ್ರ ವಾಕ್ಯ ಅದ್ಭುತವಾಗಿತ್ತಂದರೆ ಇನ್ನೂ ಟೈಮ್ ಸ್ವಲ್ಪ ಕಡಿಮೆ ಆಯ್ತು ರೀ, ಸ್ವಲ್ಪ ಜಾಸ್ತಿ ಇದ್ದರೆ ಬೇಸಿ ಇರ್ತದೆ, ಆ ಪಾಸ್ಟರ್ ಬಂದು ನಿಂತ್ಕೊಂಡ್ಬಿಡು. ಪ್ರಿಯ ದೇವರ ಮಕ್ಕಳೇ, ವಾಕ್ಯ 2 ಭಾಗ ನಾವು ಓದಿದ್ವಿ. ನಮ್ಮ ನಾಶನಕ್ಕೆ ಮುಂಚೆ ನಮ್ಮ ಮುಂದೆ ಗರ್ವ ನಡ್ಕೊಂಡು ಹೋಗುತ್ತಂತೆ ಅಲ್ವಾ? ಅದೆಲ್ಲ ಇರೋದು ವಾಕ್ಯದಲ್ಲಿ. ನಮ್ಮ ನಾಶನ ಬರೋಕ್ಕಿಂತ ಮುಂಚೆ ಗರ್ವ ಎಲ್ಲಾದರೂ ನಡ್ಕೊಂಡು ನಮ್ಮ ಮುಂದೆ ಹೋಗ್ತಿರ್ತಂತ ನಾವು ನೋಡೋಂಗಿಲ್ಲ. ಎಂಥ ಒಂದು ಕುರುಡುತನ, ಆತ್ಮೀಕ ಕುರುಡು, ಸ್ಪಿರಿಚುವಲ್ ಬ್ಲೈಂಡ್ನೆಸ್. ನಾನಿರ್ಲಿಲ್ಲಂದ್ರೆ ಇನ್ಸ್ಟಿಟ್ಯೂಷನ್ ನಡೆಯೋಂಗಿಲ್ಲ, ನಾನಿರ್ಲಿಲ್ಲ ನಮ್ಮ ಮನೆ ನಡೆಯೋಂಗಿಲ್ಲ. ನೀನಿಲ್ಲ ನಿಮ್ಮ ಮನೆಯನ್ನು ಎಗರ್ತತೆ, ನಡೆಯೋದಲ್ಲ ಎಗರ್ತತೆ, ಅದು ನಿನಗೆ ಗೊತ್ತಿಲ್ಲ. ನಿಮ್ಮ ಗೋಡೆ ನಿಂತ್ಕೊಂಡ್ಮೇಲೆ ಆಮೇಲೆ ಗೊತ್ತಾಯ್ತು ಮನೆಗೆ ಹೆಂಗೆ ಎಗರ್ತೈತಂತೆ. ಅಮ್ಮ ಓದ್ನಪ್ಪೋ ಪೀಡೆ ಅಂತಿರ್ತಾರೆ ಮಂದೆ, ಅದು ನಮಗೆ ಗೊತ್ತಿಲ್ಲ, ಸುಮ್ಮನೆ ಆಗ್ತಿರ್ತೀವಿ ಅಷ್ಟೇ. 6x3 ಫೋಟೋದಾಗ ನಾನು ಅನ್ನೋದು ಏನೂ ಇಲ್ಲ. ಪ್ರಿಯ ದೇವಚಂದ್ರೆ, ಅರ್ಥ ಆಗ್ತದೆ ಹೇಳೋದು? ಲೂಸಿಫರ ಅನ್ನುವಂಥ ವ್ಯಕ್ತಿ ಬಗ್ಗೆ ನೀವು ಕೇಳಿಸ್ಕೊಂಡಿದ್ದೀರಿ. ನಾವು ಸೈತಾನ್ ಸೈತಾನ್ ಸೈತಾನ್, ಪಿಶಾಚಿ ತಮಿಳಿಗೆ ಪಿಸಾಸಿ ಅಂತಿರ್ತಾರೆ. ಅವನು ಒಳ್ಳೆ ವರ್ಷಿಪ್ ಲೀಡರ್, ಅವನು ಅದ್ಭುತವಾದಂಥ ವರ್ಷಿಪ್ ಲೀಡರ್. ನಮ್ಮಂಗೆ ಚರ್ಚ್ನಾಗಲ್ಲಮ್ಮ, ಯೆಹೋವ ದೇವರ ಮುಂದೆ 24 ತಾಸುಗಳಿಲ್ಲ ಬಿಡ್ರಿ, ನಿರಂತರಕ್ಕೂ ದೇವರನ್ನು ಕೊಂಡಾಡುವಂಥ ಒಂದು ವರ್ಷಿಪ್ ಟೀಮ್ ಕ್ವಾಯರ್ ಇತ್ತಲ್ಲ, ಆ ಕ್ವಾಯರ್ಗೆ ಮೇನ್ ಲೀಡರ್ ಅವನು. ಯೆಹೋವ ದೇವರನ್ನು ಕೊಂಡಾಡುವಂಥ ಕೆರೂಬಿಯರು ಸೆರಾಫಿಯರು ಎಲ್ಲ ಇದ್ದಾರೆ. ಆ ಪರಲೋಕದ ಗಾನ, ಕುರುಬರು ಆ ದೂತರ ಗಾನ ಕೇಳಿಸ್ಕೊಂಡು ಪುಳಕಿತರಾಗಿ ಸೀದಾ ಗೋದಲಿಗೆ ಹೋಗ್ಬಿಟ್ರು. ಜೋಯಿಸ್ರು ಕೇಳಿಸ್ಕೊಂಡಿಲ್ಲ, ಬೇರೆ ಕಡೆ ಹೋಗ್ಬಿಟ್ರು ಅರಮನೆಗೆ. ಅಂಥ ಒಂದು ದೊಡ್ಡ ಒಂದು ಹೆವೆನ್ಲಿ ಕ್ವಾಯರ್, ಪರಲೋಕದ ಗಾನ ಮಂಡಳಿಯನ್ನು ವರ್ಷಿಪ್ ಲೀಡ್ ಮಾಡುವಂಥ ಸಿಂಗರಲ್ಲ, ಹಿಂದೆ ಟೀಮ್ ಮೆಂಬರ್ ಅಲ್ಲ, ಲೀಡ್. ಯೆಹೋವ ದೇವರ ಮುಂದೆ ಲೀಡ್ ಮಾಡಬೇಕಂದ್ರೆ ಅವನು ಹೆಂಗಿರ್ಬೇಕು? ಒಂದು ಸಲ ಅವನಿಗೆ ಆಲೋಚನೆ ಬಂತು, ನಾನು ಯಾಕೆ ದೇವರಿಗಿಂತ ಕಡಿಮೆ ಇದ್ದೀನಿ? ಆತ ಹಂಗೆ, ನಾನು ಹಂಗೆ. ಆತ ಕೂಡ ಆತ್ಮಸ್ವರೂಪ, ನಾನು ಕೂಡ ಆತ್ಮದಲ್ಲಿ, ನನಗೇನು ಶೇಪ್ ಇಲ್ಲ ಎಂಥದ್ದಿಲ್ಲ. ನಾನು ಯಾಕೆ ಆತನ ಕೊಂಡಾಡಬೇಕು? ನಾನು ಯಾವುದ್ರಲ್ಲಿ ಕಡಿಮೆ ಇದ್ದೀನಿ? ಆ ಥಾಟ್ ಬಂತೋ ಇಲ್ಲೋ, ಪೆಕ್ಕಂತ ಒದ್ದ ದೇವರವನ್ನ. ಅವನು ಬರುವಾಗ ಒಬ್ಬನೇ ಟಿಕೆಟ್ ತಗೊಂಡು ಹೋಗಲಿಲ್ಲ, ಒಂದು ತನ್ನ ಮಂಡಳಿ ಎಲ್ಲ ತಗೊಂಡು ಕೆಳಗೆ ಬಿದ್ದ. ಗರ್ವ ನಿನ್ನಲ್ಲಿ ಬಂತು ಅಂದರೆ ನೀನೊಬ್ಬನೇ ಹಾಳಾಗಲ್ಲ, ನಿನ್ನ ಜೊತೆಗೆ ಅನೇಕ ಜನರನ್ನು ತಗೊಂಡೋಗಿ ಹಾಳು ಮಾಡ್ತಿ. ಇವತ್ತು ಚರ್ಚ್ಗಳಲ್ಲಿ ಅಂಥವು ಭಾಳ ಜರುಗ್ತಾ ಇದಾವಮ್ಮ, ಹುಷಾರಾಗಿರ್ಬೇಕು ನಾವು.
ಅವನೊಬ್ಬನೇ ಯೆಹೋವನ ಸನ್ನಿಧಾನದಲ್ಲಿ ಕೆಳಗೆ ಬೀಳಲಿಲ್ಲ, ದೊಬ್ಬಲ್ಪಡಲಿಲ್ಲ. ಅವನು ಬರುವಾಗ ಅವನ ಸಂಗಡಿಗರೆಲ್ಲ ಬಿದ್ದರು. ಅವರೇ ಇವತ್ತು ನಮ್ಮ ಇಡೀ ಪ್ರಪಂಚವನ್ನು ಹಾಳು ಕೆಡುತ್ತಾ ಇದ್ದಾರೆ. ಅವನದು ಪರ್ಫೆಕ್ಟ್ ಡಿಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಅವನದು. ಹೆಂಗಂತ ಹೇಳಬೇಕಾ? ಈಗ ಒಬ್ಬ ದೇವದೂತ ಬಳ್ಳಾರಿಗೆ ಇನ್ಚಾರ್ಜ್ ಇರ್ತಾನೆ. ಇದು ಸತ್ಯವಾದ ಮಾತು, ತಮಾಷೆ ಅಲ್ಲ. ಒಬ್ಬ ದೇವದೂತ ಬಳ್ಳಾರಿ ಪ್ರಾಪರ್ ಸಿಟಿ ನೋಡ್ಕೊತಿರ್ತಾನೆ. ನೀರು ಸರಿಗೈತಾ, ಕರೆಂಟ್ ಸರಿಗೈತಾ, ಅದಲ್ಲ. ಯಾರನ್ನ ಯಾವಾಗ ಹಾಳು ಕೆಡಬೇಕಂತ, ಯಾರ ಮನೆ ಬೆಂಕಿ ಹಚ್ಚಬೇಕು, ಯಾರ ಮನೆ ಒಲೆ ಆರಿಸ್ಬೇಕು ಅಂತ ನೋಡೋದು ಒಬ್ಬನ ಇನ್ಚಾರ್ಜ್ ಇರ್ತಾನೆ. ಅವನು ಹೋಗಿ ಮನೆಗೆ ಹೋಗಲ್ಲ, ಇಂಟಿಂಟಿ ಸುವಾರ್ಥ ಮಾಡಲ್ಲ. ಅವನೇನು ಮಾಡ್ತಾನೆ, ಈ ಬಳ್ಳಾರಿ ಪ್ರಾಪರ್ನ ಡಿವೈಡ್ ಮಾಡ್ಕೊತಾನೆ, ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತೇಳಿ. ಈಸ್ಟಿಗೆ ಒಬ್ಬ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ. ಕರೆಕ್ಟ್. ಇದು ದೆವ್ವಗಳ ಬಗ್ಗೆ ದೊಡ್ಡ ಥಿಯಾಲಜಿ ಒಂದೇನು ಅಧ್ಯಯನ ಇದೆ, ಭಾಳ ದೊಡ್ಡ ಅಧ್ಯಯನ ಇದೆ ದೇವದೂತರ ಬಗ್ಗೆ, ದೆವ್ವಗಳ ಬಗ್ಗೆ. ಬೇಡ, ಭಯ ಆಗ್ತದೆ ಮತ್ತೆ ಕೇಳಿಸ್ಕೊಂಡ್ರೆ. ಪೂರ್ವದಲ್ಲಿ ಇಂತಿಂಥ ವಾರ್ಡ್ ಗೊತ್ತಲ್ಲ, ನಮ್ಮ ಎಲೆಕ್ಷನ್ ಟೈಮ್ನ ಮಾಡ್ತೀವಲ್ಲ, ವಾರ್ಡ್ಗಳು, ಆದುಗಳು, ಓಣಿಗಳು, ಆ ಓಣಿಗಳ ಮನೆಗಳಿಗೆ ಒಬ್ಬೊಬ್ಬರು, ಹಂಗೆ ಲೀಡರ್ಸ್ ಇಟ್ಟಿರ್ತಾರೆ. ಮಾತು ಅಂದರೆ ನನ್ನ ಮೇಲೆ ಒಬ್ಬ ಸೈತಾನನ ದೂತ ಇನ್ಚಾರ್ಜ್ ಆಗಿದ್ದಾನೆ. ಇವನು ಯಾವಾಗ ಕೆಡಬೇಕಂತ. ನನ್ನ ಮನೆಯ ಮೇಲೆ ಒಬ್ಬ ಸೈತಾನನ ಇನ್ಚಾರ್ಜ್ ಇದ್ದಾನೆ. ನನ್ನ ಓಣಿಯಲ್ಲಿ ಒಬ್ಬನ ಇನ್ಚಾರ್ಜ್ ಇದ್ದಾನೆ. ನಾನಿರುವಂಥ ಕಾಲನಿಯಲ್ಲಿ ಒಬ್ಬ ಇನ್ಚಾರ್ಜ್ ಇದ್ದಾನೆ. ಈ ರೀತಿ ಬಹಳ ಪ್ಲ್ಯಾಂಡ್ ಆಗಿ, ವೆಲ್ ಎಕ್ವಿಪ್ಡ್ ಆಗಿ, ಸುಸಜ್ಜಿತವಾಗಿ, ಸುಯೋಜಿತವಾಗಿ, ಪರ್ಫೆಕ್ಟಾಗಿ ನೀನು ನರಕವನ್ನು ಸೇರಲೇಬೇಕು, ನಿನ್ನ ಫ್ಯಾಮಿಲಿ ಹಾಳಾಗಬೇಕು, ನಿನ್ನ ಸಾಕ್ಷಿ ಹಾಳಾಗಬೇಕು ಅನ್ನುವಂಥ ಪ್ರಯತ್ನ ಶತಾಯ ಗತಾಯ 24/7 ನನ್ನ ನೋಡ್ರಮ್ಮ, ಅಷ್ಟು ಪರ್ಫೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾನೆ ಸೈತಾನ. ನಾವು ಮೈ ಮರೆತು ದದ್ದಮ್ಮ ಗೊರಕೆ ಹೊಡಿತೀವಿ. ಈಗೋ ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸಿ ನಿದ್ರಿಸಿ ನಿನ್ನನ್ನು ನಾಶ ಮಾಡುವಾತನು ಹಿಂಗೆ ಕಣ್ಣು ರೆಪ್ಪೆ ಬಿಟ್ಟು ನೋಡ್ತಾ ಇದ್ದಾನೆ. ಅದಕ್ಕೋಸ್ಕರ ಸ್ವಾಮಿ ಹೇಳ್ದ, ನಿಂತಿಯಪ್ಪ ನೀನು, ಜಾರದಂಗೆ ಎಚ್ಚರಿಕೆ ಆಗಿರುವಂಥ. ನಿನ್ನನ್ನು ಯಾವ ರೀತಿಯಲ್ಲಿ ಎಲ್ಲಿ ಹೊಡಿಬೇಕಂತ ಸೈತಾನಿಗೆ ಭಾಳ ಪರ್ಫೆಕ್ಟಾಗಿ ಗೊತ್ತು. ಶರೀರದ ಆಶೆಯಲ್ಲಿ ನೀನು ಬಲಹೀನನಾಗಿದೆಯಾ, ಶರೀರದ ಆಶೆಯಲ್ಲೇ ಹೊಡಿತಾನೆ. ನಿನ್ನ ಕಣ್ಣಿನ ಆಶೆಯಲ್ಲಿ ನೀನು ಬಲಹೀನನಾಗಿದೆಯಾ, ಅಲ್ಲೇ ಹೊಡಿತಾನೆ. ಆಸ್ತಿ ಮಾಡಬೇಕಾ, ಅಲ್ಲೇ ಹೊಡಿತಾನೆ. ನಿನ್ನ ವೀಕ್ನೆಸ್ಸಸ್ ನಿನಗಿಂತ ಹೆಚ್ಚಾಗಿ ಸೈತಾನನಿಗೆ ಗೊತ್ತು, ದೇವರಿಗೆ ಇನ್ನೂ ಹೆಚ್ಚಾಗಿ ಗೊತ್ತು. ಬಹಳ ಎಚ್ಚರಿಕೆ ಆಗಿರಬೇಕು. ಆತ್ಮಿಕ ಗರ್ವ ಎಲ್ಲೋ ನಮ್ಮನ್ನು ಹಾಳು ಮಾಡದೇ ಇರಲಿ. ಸೈತಾನ ಅವತ್ತಿನ ನನ್ನ ಕೆಳಗೆ ದುಬ್ಬಿಯ ನೀನು ಚೂಸ್ಕೊಂಟಾನು, ನಿನ್ನ ಸೃಷ್ಟಿನೆಲ್ಲ ಹಾಳು ಮಾಡ್ತಂತ ಅವತ್ತು ಪ್ರಾಮಿಸ್ ಮಾಡ್ಕೊಂಡವನು ಇವತ್ತುವರೆಗೂ ಅವನು ಆ್ಯಕ್ಟಿವ್ ಆಗಿದ್ದಾನೆ. ನೀವು ಪ್ರಕಟಣೆ ಪುಸ್ತಕ ಓದಿದ್ರೆ ಅವನನ್ನು ಮುದ್ರೆ ಹಾಕಿ ಒಳಗೆ ಹಾಕೋವರೆಗೂ, ಒಂದು ಸಲ ಹಾಕ್ತಾನೆ ಸ್ವಾಮಿ, ಮತ್ತೆ ಅವನ್ನ ಬಿಡುಗಡೆ ಮಾಡ್ತಾನೆ, ಮತ್ತೆ 1000 ವರ್ಷ. ಅದೆಲ್ಲ ದೊಡ್ಡ ಸಿದ್ಧಾಂತ ಇದೆ, ಘಟನೆಗಳಿದ್ದಾವೆ. ಎಷ್ಟೇ ಮಾಡಿದ್ರು ಕೂಡ ಸೈತಾನ ಹಾಳು ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ. ನಾವು ಇನ್ನೂ ನಿದ್ದೆ ಮಾಡ್ತಾ ಇದ್ದೀವ, ಆತ್ಮಿಕವಾಗಿ ನಮ್ಮನ್ನು ನಾವು ಎಚ್ಚರಿಕೆ ಪಟ್ಕೋಬೇಕು. ಎರಡನೇ ಉದಾಹರಣೆ, ದಾನಿಯೇಲನ ಪುಸ್ತಕದಲ್ಲಿ ಒಂದು ಕನಸು ಬೀಳುತ್ತೆ ನೆಬೂಕದ್ನೆಚ್ಚರನಿಗೆ. ಆ ಕನಸಿನ ಅರ್ಥ ಗೊತ್ತಾಗಲ್ಲ ಅವನಿಗೆ. ನೆಬೂಕದ್ನೆಚ್ಚರ ಅನ್ನೋದು ಒಂದು ಕಾಮನ್ ನೇಮ್. ಫರೋಹ ಅಂತ ಹೆಂಗೈತಲ್ಲ, ಫರೋಹ ಈಗ ಮಹಾರಾಜ, ಅದು ಮನುಷ್ಯನ ಹೆಸರಲ್ಲ, ಅದು ಆ ಚೇರ್ನ ಕುಂತವ್ರಿಗೆಲ್ಲ ಮಹಾರಾಜ. ಪಾಸ್ಟರ್ ಅದು ಅಂಕಿತ ನಾಮ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಯಾರ್ಯಾರು ಆ ದೀಕ್ಷೆ ತಗೊಳ್ತಾರೆ ಅವ್ರಿಗೆಲ್ಲ ಪಾಸ್ಟರ್ ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ಅವರನ್ನು ಆಳುವಂಥ ಒಬ್ಬ ಅರಸನಿಗೆ ನೆಬೂಕದ್ನೆಚ್ಚರ ಕಾಮನ್ ಆಗಿ ಹೇಳ್ತಾರೆ. ದೇವರವನಿಗೆ ಹಲವಾರು ಸಲ ವಾರ್ನಿಂಗ್ ಕೊಟ್ಟ ಒಳ್ಳೆ ರಾಜ ಅವನು, ಒಳ್ಳೆ ಪ್ಲ್ಯಾಂಡ್. ದಾನಿಯೇಲನನ್ನು ತನ್ನ ಪ್ರೈಮ್ ಮಿನಿಸ್ಟರಾಗಿ ಮಾಡ್ಕೊಂಡಂಥ ವ್ಯಕ್ತಿ. ಓದ್ಬಿಡೋಣ, ಅದನ್ನು ಓದೋಣ. ದಾನಿಯೇಲನ ಪುಸ್ತಕ 4ನೇ ಅಧ್ಯಾಯ. ದಾನಿಯೇಲನ ಪುಸ್ತಕ. ದಾನಿಯೇಲ್ ಎಲ್ಲದನ? ದಾನಿಯೇಲ್ ಪ್ರಣೀತ್ ಮತ್ತು ಆತನ ಹುಡುಕ್ಬಿಡ್ರಿ. ಡ್ಯಾನಿಯಲ್ ಅಲ್ಲ ಐತಾ? 4:28 ಓದಮ್ಮ. ಭಾಳ ದೊಡ್ಡದು. 28 37 ಐತೆ. ಬಿಡಮ್ಮ, ಭಾಳ ದೊಡ್ಡದೈತೆ. ಒಟ್ಟು ಥ್ಯಾಂಕ್ಸಮ್ಮ.
ಯಾಕಂದರೆ ಅದು 28ರಿಂದ 37ವರೆಗೆ ಹೋಗುತ್ತೆ. ಕೇಳಿಸ್ಕೊಂಬಿಡ್ರಿ. ಅದು ತಂಗಿ ಓದ್ತಾ ಇದ್ದಾಳೆ, ಅದು ಭಾಳ ದೊಡ್ಡದಿದೆ. ಅವನು ತನ್ನ ನಿವಾಸದ ಅರಮನೆ ಮೇಲೆ ವಾಕಿಂಗ್ ಮಾಡ್ತಾ ಮಾಡ್ತಾ ನನ್ನ ಸಾಮ್ರಾಜ್ಯ ಹಿಂಗೈತೆ, ನನ್ನ ಐಶ್ವರ್ಯ ಹಿಂಗೈತೆ, ನನ್ನ ಅದು ಹಿಂಗೈತೆ ತನ್ನ ಬಗ್ಗೆ ತಾನು ಬಹಳ ನಾನು 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 ಬೇರೆ ಬೇರೆ ಸನ್ನಿವೇಶಗಳಲ್ಲಿ ದೇವರವನಿಗೆ ವಾರ್ನಿಂಗ್ ಕೊಡ್ತಾನೆ. ಅವನಿಗೆ ಅರ್ಥ ಆಗಲಿಲ್ಲ. ಯಾಕೆಂದರೆ ಸಕ್ಸಸ್ ಅವನ ತಲೆ ಮೇಲೆ ಹೋಗ್ಬಿಟ್ಟಿತ್ತು. ಸಕ್ಸಸ್ಸು ಕೇಳಿಸ್ಕೊತಾ ಇದ್ದೀರಮ್ಮ, ಯಶಸ್ಸು ಅವನ ಕಾಲು ಕೆಳಗೆ ಬಿದ್ದಿತ್ತು. ನಾನೇ, ನನ್ನಿಲ್ಲದ ಏನೂ ಇಲ್ಲ ಅಂತ ಹೇಳ್ತಾ ಇದ್ದ. ಆಮೇಲೆ ದೇವರು ಅವನಿಗೆ ಒಂದು ಕನಸು ಕೊಡ್ತಾನೆ. ಆ ಕನಸನ್ನು ಯಾರಿಗೂ ಅರ್ಥ ಹೇಳೋಕ್ಕಾಗಲಿಲ್ಲ. ಆಮೇಲೆ ದಾನಿಯೇಲ ಅದೊಂದು ದೊಡ್ಡ ಗಿಡದ ಒಂದು ಕನಸು, ಮನೆಗೆ ಹೋಗಿ ಓದ್ಕೊಳ್ರಿ. ದಾನಿಯೇಲ ಬಂದು ಎಕ್ಸ್ಪ್ಲೇನ್ ಮಾಡ್ತಾನೆ, ಇಲ್ಲ ಸಾರ್ ಏನಿಲ್ಲ ಆ ಗಿಡ ನೀನು ಸರ್ವನಾಶ ಆಗ್ತೀಯಪ್ಪ ಅಂತ ಹೇಳ್ತಾನೆ. ಅದೆಲ್ಲ ಆದಮೇಲೆ ಕೇಳಿಸ್ಕೊಳ್ತಾ ಇದ್ದಾರೆ, ಮಹಾರಾಜ ಅವನನ್ನು ಸೋಲಿಸುವಂಥವ್ರು ಯಾರೂ ಇಲ್ಲ. ಅವನ ಕೈ ಕೆಳಗೆ ದಾನಿಯೇಲನಂತ ಮಹಾ ಭಕ್ತರು ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟು ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಅಡ್ಮಿನಿಸ್ಟ್ರೇಷನ್ ಇದೆ. ದೇವರವನನ್ನು ತಾಕಿದಾಗ ಹುಚ್ಚಾದ. ಅವನು ಏನಾದ? ಹುಚ್ಚಾದ. ರೋಡಲ್ಲಿ ನಾವು ಬಹಳ ಜನ ನೋಡ್ತಾ ಇರ್ತೀವಿ. ಅಡವಿಯಲ್ಲಿ ಹೋದ, ಹೆಚ್ಚು ಕಡಿಮೆ 7 ವರ್ಷ ಅವನು ಅಡವಿಯಲ್ಲಿ ಪ್ರಾಣಿಯಂತೆ ಜೀವನ ಮಾಡ್ದ. ಅರಮನೆ ಬಿಟ್ಟ, ರಥ ಇಲ್ಲ, ರಾಜಭೋಗ ಇಲ್ಲ, AC ರೂಮ್ ಇಲ್ಲ, ಫ್ಯಾನ್ ಇಲ್ಲ. ಅಡವಿಯಲ್ಲಿ ಹೆಚ್ಚು ಕಡಿಮೆ 7 ವರ್ಷ ಅಂತ ನೆನೆಸ್ತೀನಿ ನಾನು. 7 years ಹಿ ವಾಂಡರ್ಡ್ ಅವೇ. ಏನು ತಿನ್ನೋ ಗೊತ್ತಿಲ್ಲ, ಹುಲ್ಲು ತಿನ್ನೋ, ಗಡ್ಡೆ ಗೆಣಸು ತಿನ್ನೋ. ಇಬ್ಬನಿ ಅವನ ತಲೆ ಮೇಲೆ ಬೀಳ್ತಿತ್ತಂತೆ, ಕೂದಲ ಗಡ್ಡ ಎಲ್ಲ ಬೆಳೆಸ್ಕೊಂಡ್ಬಿಟ್ಟಂತೆ. ಕೊನೆಗೆ ದೇವರವನನ್ನು ನೋಡಿ ಮತ್ತೆ ಅವನ್ನ ರೆಸ್ಟೋರ್ ಮಾಡ್ದ, ಮತ್ತೆ ಅದನ್ನು ವಾಪಸ್ ಕರ್ಕೊಂಬಂದ. ಒಂದು ಘಟನೆ ಜ್ಞಾಪಕ ಬರ್ತದೆ ಪ್ರಿಯ ದೇವ ಜನರೇ. ನಾನು ಓದಿದ್ದು ಕನ್ನಡ ಮೀಡಿಯಮಲ್ಲಿ, 100 ಶಾಲೆಯಲ್ಲಿ. ನನ್ನ ತಾಯಿಗೇನು ಅಂದರೆ ನನ್ನ ಮಕ್ಕಳಿಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಬೇಕು ಅಂತ ಅವ್ರಿಗೊಂದು ಆಸೆ. ನನಗೆ ಬರಲಾರದ್ದು ನನ್ನ ಮಕ್ಕಳಿಗೆ ಬರಬೇಕು ಅಂತ ಯಾವ ತಂದೆ ತಾಯಿಗಾದರೂ ಆಸೆ. ನನಗಿಲ್ಲ, ನನ್ನ ಮಕ್ಕಳಿಗೆ ಅದು ಬರಬೇಕು ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿಗಳಿಗೆ ಆಸೆ. ಅದು ನೀವು ನಿಮ್ಮ ಅಪ್ಪ ಅಮ್ಮನ ಇಷ್ಟಪಡ್ತಿರೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ಇದು ಮಾತ್ರ ಕಟು ಸತ್ಯ. ಅವ್ರು ನಿಮ್ಮ ಮುಂದೆ ಬಹಳ ಕಠಿಣವಾಗಿರ್ಬೋದು, ಬಹಳ ಒರಟಾಗಿರ್ಬೋದು, ಬಹಳ ಕೋಪದಿಂದ ಇರ್ಬೋದು. ಯವನಸ್ಥ ಮಕ್ಕಳು ಕೇಳಿಸ್ಕೊಳ್ತಾ ಇದ್ದೀರಾ? ಅವ್ರಿಗೆ ಒಂದೇ ಒಂದು ಕನಸಿರುತ್ತೆ, ಏನು ಅಂದರೆ ನಾನಿದ್ದಂಗೆ ಇರಬಾರ್ದು, ನನ್ನ ಮಕ್ಕಳು ನನಗಿಂತಲೂ ಉತ್ತಮರಾಗಿರಬೇಕು. ನಾವು ಉದ್ರೆ ನಿನಗೇನು ಗೊತ್ತು ಅಂತಿರ್ತೀವಿ ಅಷ್ಟೇ ನಾವು. ಇಲ್ಲ, ಅವರಿಗೆಲ್ಲ ಗೊತ್ತು, ಆದರೆ ಅವರು ಆ ಹಂತಕ್ಕೆ ಸೇರಿಲ್ಲ. ನಾವು ಅವರನ್ನು ಮೀರಿ ಬೆಳಿಬೇಕನ್ನೋದು ಬಹಳ ಆಸೆ ಅವರಿಗೆ. ನನ್ನ ತಾಯಿ ಏನು ಮಾಡಿದ್ರು, ಇಂಗ್ಲೀಷ್ ಮಾತಾಡೋಕ್ಕೆ ಬರಬೇಕು ಅಂದರೆ ಯಾರೋ ಹೇಳಿದ್ರು ಗ್ರಾಮರ್ ಬರಬೇಕು ಇವರಿಗೆ, ಗ್ರಾಮರ್ ಬಂದರೆ ಇಂಗ್ಲೀಷ್ ಮಾತಾಡೋಕ್ಕೆ ಆ ಟೈಮಲ್ಲಿ 80s ಅನಂತಮೂರ್ತಿ ಅಂತ ಒಬ್ಬ ಸರ್, ನಾನು ಹೆಸರು ಹೇಳಬೇಕಿಲ್ಲ ಗೊತ್ತಿಲ್ಲ, ಅನಂತ ನಾರಾಯಣ ಸ್ವಾಮಿ ಅಥವಾ ಅನಂತಮೂರ್ತಿ ಅಂತ ಒಬ್ಬ ಒಳ್ಳೆ ಟೀಚರ್. MG ಹತ್ರ ಅವ್ರ ಮನೆ ಇತ್ತು. ನಾವು ಕೌಲ್ ಬಜಾರಿಂದ ಅಲ್ಲಿಗೆ ಹೋಗ್ತಿದ್ವಿ. ಆತನ ಗ್ರಾಮರ್ ದೇವರೇ ಅಷ್ಟು ಹೈ ಫಂಡ. ಇನ್ನು ರೆನ್ ಆ್ಯಂಡ್ ಮಾರ್ಟಿನ್ ಈತನಿಗೆ ಕೊಟ್ಬಿಟ್ರೆ ಅನ್ನೋ ಬುಕ್ ನನಗೆ ಭಯಂಕರ ಅರ್ಧ ಕುಡಿದ್ಬಿಟ್ಟಿದ್ದ ಮನುಷ್ಯ. ತೆಲುಗು ಮೀಡಿಯಮಲ್ಲಿ ಓದಿದ್ದಾನೆ, ಆದರೆ ಗ್ರಾಮರ್ ಮಾತ್ರ ಖಂಡಾಬಟ್ಟಿ ಎಕ್ಸಲೆಂಟ್. ನಾನು ಇವತ್ತಿಗೂ ಹೇಳ್ತೀನಿ, ಆತನಷ್ಟು ನಾನು ಪಾಂಡಿತ್ಯ ನೋಡಿಲಿ. ಪ್ರೊಫೆಸರ್ಸ್ ಇರ್ತಾರೆ, ಬೇರೆ ಬೇರೆ ಇರ್ತಾರೆ, ಬಟ್ ಟ್ಯೂಷನ್ ಟೀಚರ್ ಆಗಿ ಆತ ಯಾವತ್ತೂ ನಮಗೆ ಗ್ರಾಮರ್ನ ಬುಕ್ ತೆಗೆದು ನೋಡಿ ಬರೆದಿಲ್ಲ. ಸುಮ್ಮನೆ ಹೋಗಿ ಬಾಲೆ ಅಂತ ಬುಕ್ ತಗೊಳ್ಳೋನು ಟಕ್ಕ 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 ಆ್ಯಡ್ ವರ್ಬ್, ಆ ವರ್ಬ್, ಈ ವರ್ಬ್, ಆ ವರ್ಬ್, ಕುಪ್ಪೆ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದ. ಅವ್ರ ಮನೇಲಿ ಜಾಸ್ತಿ ಓದಿಲ್ಲ, ಅವ್ರ ತಂದೆ ತಾಯಿ ಅಷ್ಟು ಓದಿಲ್ಲ. ಮಗ ಓದಿದ್ದಾನೆ, ಭಯಂಕರ ಜ್ಞಾನಿಯಾಗಿದ್ದಾನೆ. ಅಣ್ಣ ತಮ್ಮಂದರು ಅಷ್ಟಾಗಿ ಓದಿಲ್ಲ, ಈತ ಮಾತ್ರ ಅಷ್ಟು ಜ್ಞಾನ ಪಡ್ಕೊಂಡಿದ್ದಾನೆ. ಒಂದು ಮಾತು ಹೇಳ್ತಾ ಇದ್ದ, ನಾನು ಈ ಮನೆಗೆ ಹುಟ್ಟಬಾರ್ದಾಗಿತ್ತು, ನಾನು ಇಂಥ ಮನೆಯಲ್ಲಿ ನಾನು ಹುಟ್ಟಬಾರ್ದಾಗಿತ್ತು, ದರಿದ್ರ, ನಾನು ಎಲ್ಲೋ ಇರಬೇಕಾಗಿತ್ತು, ನಾನು ಏನೋ ಇರಬೇಕಾಗಿತ್ತು, ದರಿದ್ರ, ಇಂಥ ಫ್ಯಾಮಿಲಿ. ನಮ್ಮಮ್ಮ ಹೇಳ್ತೀವಿ, ಇಲ್ಲ ಸರ್ ಹಂಗೆ ಅನ್ಬೇಡ್ರಿ ಸರ್, ನೀವು ಭಾಳ ಓದಿರಿ ಸರ್, ತಪ್ಪು ತಿಳ್ಕೊಬೇಡ್ರಿ ಅಪ್ಪ. ಸುಮ್ಮನಿರಮ್ಮ ನೀನು, ಹಂಗೆ ಅನ್ನಕ್ಕೆ ಹೋಗಬೇಡ ನೀನು. ಪ್ರತಿ ಸಲನೂ ನನಗೆ ಪ್ರಿಯ ದೇವ ಜನರೇ, ಆತರಿಂದ ನಾವು ಏನು ಕಲ್ತೀವೋ ನನಗೆ ಗೊತ್ತಿಲ್ಲ. ಆ ವಯಸ್ಸಲ್ಲಿ ಒಂದು ಸಲ ನಾನು ರಾಯಲ್ ಸರ್ಕಲ್ ಹತ್ರ ಹೋಗ್ತಾ ಇದ್ದೀನಿ, ಮನುಷ್ಯ ಗಟ್ಟಿ ಕಿರಿಸ್ತಾ ಇದ್ದಾನೆ. ಒಂದು ಪ್ಯಾಂಟ್ ಮೇಲೆ ಇಡ್ಸ್ಕೊಳ್ಳೋಣ, ಒಂದು ಪ್ಯಾಂಟ್ ಕೆಳಗೆ ಬಿಟ್ಕೊಂಡು. ಈಗಿನ ಕಾಲರು 2 ಪ್ಯಾಂಟ್ ಮೇಲೆ ಇಡ್ಸ್ಕೊಂತ, ಅದು ಬೇರೆ ವಿಷಯ. ಹೌದು, ಅವು ಹೆಂಗಂತ ನಮ್ಗೆ ಗೊತ್ತಿಲ್ಲ. ಹಿಂಗೆ ಏರ್ಸ್ಕೊಂತ ಮೊಣಕಾಲುವರೆಗೆ. ಆತ ಒಂದು ಪ್ಯಾಂಟ್ ಮೇಲೆ ಯಾರನ್ನ ಏರ್ಸ್ಕೊಂಡು ಬಿಟ್ಬಿಟ್ರೆ ಮರೆ,
ಆತ 2 ಪ್ಯಾಂಟ್ ಮೇಲೆ ಎಸ್ಕೊಂಡಿಲ್ಲ, 1 ಪ್ಯಾಂಟ್ ಮೇಲೆ ಎಸ್ಕೊಳ್ಳೋಣ. ಗಟ್ಟಿ ಕೂಗ್ತಾನೆ, ಜನ ಎಲ್ಲ ನಿಂತು ನೋಡ್ತಾ ಇದ್ದಾರೆ. ಹಿಂಗೆ ಗಟ್ಟಿಗೆ ಬೈತಾ ಇದ್ದಾನೆ, ಇಂಗ್ಲೀಷಲ್ಲಿ ಹೈ ಫಂಡ ಬೈತಾ ಇದ್ದಾನೆ. ನಾನು ಯಾರಪ್ಪ ಅಂತ ಹೋಗಿ ನೋಡಿದ್ರೆ ನಮ್ಮ ಸರ್ ಯಾರನ್ನ ಏನೋ ಜಗಳ ಮಾಡ್ತಾ ಹೋಗಿ ನಿಂತ್ಕೊಂಡು ಸಾರ್ ಅಂದ. ಸರ್ ಏನು ಸರ್ ಏನಾಗತ್ತೆ, ಏನು ಸರ್ ಎಲ್ಲ ನನ್ನ ಹತ್ರ ಬಂದಾರೆ. ನಿಮ್ಮ ಮೀಂಟೋಳ ಮೀ ಅನ್ನನ ಮೀ ಮಾಮನ ಅಂತ ಬರ್ರಿ. ಮಾಮಿಲ್ಲ ಪಾಮಿಲ್ಲ ಏನು ಆಯ್ತು ಏನಿಲ್ಲ ಸಾರು. ಅವಾಗಿಂದ ಗೋಡೆ ನೋಡಿ ಬೈದೇ ಬೈಯಕತ್ತಾನ, ಹೊಲ್ಸೊಲ್ಸ್ ಮಾತುಗಳು ಬೈತಾ, ಯಾವುದೋ ಭಾಷೆಗೆ ಬೈದು ಇಲ್ಲಿ ಇಂಗ್ಲೀಷ್ನ ಬೈಯಕತ್ತಾನಿಂತ. ತಲೆಗೇರ್ಬಿಟ್ಟಿದೆ, ನಾನು ಮಹಾಜ್ಞಾನಿ, ತಲೆಗೇರ್ಬಿಡುತ್ತೆ. 1-2 ಸಲ ನಾವು ನಿಂತು ಕೂಡಲೇ ಸಾರ್ ನಾನು ಫ್ರಾನ್ಸಿಸ್ ಸರ್ ಅಂದರೆ ಒಂದು ₹10 ಗಿವ್ ಮಿ ₹10 ಅಂತ. ಪಾಪ ಇವತ್ತು ಆತ ನನ್ನ ಕೇಳುವಂತ ತೆಗೆದು ಎಷ್ಟೇ ತರಿಸ್ಕೊಟ್ಟೆ ಅಂದ. ಮತ್ತೆ 2-3 ಸಲ ಕಂಡ, ನಮ್ಮ ಅಣ್ಣ ಕಂಡ, ನನಗೆ ಕಂಡ. ಆಮೇಲೆ ನನ್ನ ಹತ್ರ ನೋಡಲೇ ಇಲ್ಲ ಬಳ್ಳಾರಿಯಲ್ಲಿ. ನಮ್ಮಣ್ಣ ಯಾವತ್ತೂ ಹೇಳ್ದ, ಅನಂತಪುರಲ್ಲಿ ನಾನು ಒಂದು ಸಲ ಬಸ್ ಸ್ಟ್ಯಾಂಡಲ್ಲಿ ನೋಡಿದೆ ಆ ಮನುಷ್ಯನನ್ನು. ಬಹಳ ವಿಚಿತ್ರವಾಗಿದ್ದಪ್ಪ, ನಾನು ನೋಡಿ ಮಾತಾಡ್ಸೋಕ್ಕೂ ಆಗಲಿಲ್ಲ, ಅಂಥ ಹೀನ ಪರಿಸ್ಥಿತಿಯಲ್ಲಿದ್ದ ಆ ಮನುಷ್ಯ, ಏನಾದ್ನೋ ಗೊತ್ತಿಲ್ಲ ಅಂದ. ಪ್ರಿಯ ದೇವ ಜನರೇ, ಇವತ್ತಿಗೂ ಅವ್ರ ಅಣ್ಣ ತಮ್ಮರು ಚೆನ್ನಾಗಿದ್ದಾರೆ, ಅವ್ರ ತಮ್ಮಂದಿರು ತಂಗಿಯರು. ಇವತ್ತಿಗೂ ಅವ್ರ ಮನೇಲಿರೋ ತಂಗಿಯರು ಆ ತಮ್ಮಂದಿರು ಚೆನ್ನಾಗಿದ್ದಾರೆ. ಅವ್ರಿಗೆ ನಾವು ಯಾರಂತ ಗೊತ್ತಿಲ್ಲ, ನಾನು ನೋಡ್ತಾ ಇರ್ತೀನಿ, ಅವ್ರು ಪರವಾಗಿಲ್ಲ, ಅವ್ರ ಫ್ಯಾಮಿಲಿ ಚೆನ್ನಾಗಿ. ಈ ಮನುಷ್ಯ ಇವತ್ತು ದೇವರು ನಿನಗೆ ಕೊಟ್ಟಿರುವಂಥ, ನಾನು ಸತ್ಯ ಹೇಳ್ತೇನೆ, ಸುಳ್ಳು ಹೇಳ್ತಾ ಇಲ್ಲ, ನಿಮ್ಮನ್ನು ಮೆಸ್ಮರೈಸ್ ಮಾಡೋಕ್ಕೆ ಹೇಳ್ತಾ ಇಲ್ಲ, ಯಾಕಂದರೆ ಹೆಸರು ನಾನು ಬೇಕಂತ ಹೇಳಿದೆ. ಯಾಕಂದರೆ ನಮ್ಮ ಮನೆಯವ್ರು ಎಲ್ಲರೂ ನೋಡ್ತಾರೆ, ಗೊತ್ತಾಗುತ್ತೆ. ಗರ್ವ ನಿನ್ನಲ್ಲಿ ಬರಬಾರ್ದು. ಚಂದ ಇದೆಯಾ, ದೇವ್ರ ನಾಮಕ್ಕೆ ಸ್ತೋತ್ರ. ಅಂದ ಚಂದ ದೇವ್ರು ನಿನಗೆ ಕೊಟ್ಟಿದ್ದಾನ, ದೇವ್ರ ನಾಮಕ್ಕೆ ಸ್ತೋತ್ರ. ಪ್ರಪಂಚ ಬಯಸುವಷ್ಟು ಹೈಟು, ಅದು ಇದು ಎಕ್ಸೆಟ್ರಾ ಎಲ್ಲ ಇದೆಯಾ, ದೇವ್ರ ನಾಮಕ್ಕೆ ಸ್ತೋತ್ರ. ಪ್ರಪಂಚ ಬಯಸದಂತ ಇಲ್ಲ, ದೇವ್ರ ನಾಮಕ್ಕೆ ಸ್ತೋತ್ರ. ನಿನ್ನ ಇಡೀ ವಂಶಸ್ಥರೆಲ್ಲ, ನಿಮ್ಮ ಕುಲಸ್ಥರು, ಧರ್ಮಸ್ಥರು ಅವರೆಲ್ಲ ಇನ್ನೂ ಭಾಳ ಕಡಿಮೆ ಇದ್ದಾರೆ, ನೀನು ಬಹಳ ಉನ್ನತ, ದೇವ್ರ ನಾಮಕ್ಕೆ ಸ್ತೋತ್ರ. ಅದರಲ್ಲಿ ನೀನು ದೇವ್ರನ್ನ ಮಹಿಮೆ ಪಡಿಸೋದು ನೋಡು. ನಿಮ್ಮಂಗೆ ನಾನಲ್ಲ, ನಿಮ್ಮ ಲೆವೆಲ್ ನಾನಲ್ಲ, ಇಲ್ಲ. ದೇವರು ಇಲ್ಲ ಅಂದಮೇಲೆ ಏನೂ ಇಲ್ಲ. ಹೊಗಳಿಕೊಳ್ಳೋದಕ್ಕೆ ನಮ್ಮಲ್ಲಿ ಏನೂ ಆಸ್ಪದ ಇಲ್ಲ. ಇವತ್ತು ನೀನು ಒಳ್ಳೆ ಡ್ರೆಸ್ ಆಗ್ತಾ ಇದೆಯಾ, ನಿನ್ನ ಡ್ರೆಸ್ಸಿಂಗ್ ಸ್ಟೈಲ್ ಚೇಂಜ್ ಆಗಿದೆ, ನೀನು ಮಾತಾಡುವಂಥ ಭಾಷೆ ಬೇರೆ ಆಗಿದೆ, ನೀನು ಮಾತಾಡುವಂಥ ಶೈಲಿ ಬೇರೆ ಆಗಿದೆ, ನಿನ್ನ ಮನೆ ವಾತಾವರಣ ಬೇರೆ ಆಗಿದೆ. ಆದರೆ ನಿನ್ನವರು ಅನ್ನಿಸ್ಕೊಂಡಂಥ ಜನರಲ್ಲಿ ಅವ್ರು ಹಂಗೆ ಉಳ್ಕೊಂಡಿದ್ದಾರೆ. ಅವರಲ್ಲಿ ಅದಿಲ್ಲ. ಅವರಲ್ಲಿ ಬರೋಂಗೆ ಪ್ರಾರ್ಥನೆ ಮಾಡು. ಇಲ್ಲ, ಪ್ರಪಂಚ ಜೊತೆಗೆ ಇಜ್ಜೋಡು ಆಗಬೇಡ ಅಂತ ವಾಕ್ಯ ಹೇಳುತ್ತಾಗಲಿ, ಅವ್ರನ್ನ ತಿರಸ್ಕಾರ ಮಾಡು ಅಂತ ಹೇಳಿಲ್ವಲ್ಲ. ಅವ್ರಿಗೋಸ್ಕರ ನೀನು ಪ್ರಾರ್ಥನೆ ಮಾಡದೆ ಹೋದರೆ ಯಾರು ಮಾಡ್ತಾರೆ ಅವ್ರಿಗೋಸ್ಕರ? ಸ್ವಾಮಿ ನೀನು ಉದ್ದೇಶಪೂರ್ವಕವಾಗಿ ಅಲ್ಲಿ ಇಟ್ಟಿದ್ದಾನಲ್ಲ, ಅದು ಹೋಗ್ಲಿ, ಯಾರು ಮಾಡ್ತಾರೆ ಕೆಲಸವನ್ನು? ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ ಪ್ರಿಯರೇ. ಬಹಳ ಸಲ ನಾನು ತಪ್ಪಿ ಹೋಗಿದ್ದೀನಿ, ಬಹಳ ಸಲ ಗರ್ವ ನನ್ನಲ್ಲಿ ಬಂದಿದೆ. ನಮ್ಮವರು ಕೆಲವರನ್ನು ನೋಡುವಾಗ ಅಂದ್ಕೊಂಡಿದ್ದು ಉಂಟು, ದೇವರ ಕ್ಷಮೆ ಕೇಳಿದ್ದೀನಿ ನಾನು. ಅಯ್ಯ ತಪ್ಪಾಯ್ತಪ್ಪ, ಮಣ್ಣಿನ ಕೆಲಸ ಮಾಡಿದೆ, ನಿನ್ನ ಯಾವುದೇ ನನ್ನಲ್ಲಿ ಬರ್ದಂಗಿರ್ಲಪ್ಪ, ತಪ್ಪಾಯಿತು. ಕಪಾಳ ಕೊಡ್ಕೊಳ್ಳೋಂಥ ದಿವಸಗಳಿದ್ದಾವೆ. ಹೆಮ್ಮೆ ಬೇಡ, ಗರ್ವ ಬೇಡ. ಇವತ್ತು ನೀನು ಏನು ಆಗಿದೆಯೋ ದೇವರಿಂದ ಆಗಿದೆ. ಹಲ್ಲೆಲೂಯ. ಇವತ್ತು ನಾನು ಮಂಜುನ ನೋಡ್ತಾ ಇರ್ತೀನಿ, ಇನ್ನೊಬ್ಬ ಮಂಜುನ ನೋಡ್ತಾ ಇರ್ತೀನಿ. ಕೆಲವರು ಗಣೇಶ್, ನಾನು ಎಕ್ಸಾಂಪಲ್, ನನ್ನ ನೋಡಿಲ್ಲ ಅಣ್ಣ ಅನ್ಬೇಡ್ರಿ, ನಾನು 2-3 ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ. ಅವರನ್ನು ನೋಡುವಾಗ ಎದೆ ತುಂಬಿ ಬರುತ್ತೆ. ಹೌದಲ್ಲ, ದೇವರು ಇವರನ್ನು ಒಂದು ದೀಪಸ್ತಂಭನ ತಿರ್ಸಿದನಲ್ಲ, ದೇವ್ರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯ. ಮಗಳು ಕಾಲೇಜಲ್ಲಿ ಬಂದ್ಲು, ಡೆಂಟಿಸ್ಟ್ ಆಗಿ ಬಂದ್ಲು ಅಂದ್ಕೊಂಡೆ, ಮಗಳನ್ನು ಸ್ವಾಮಿ ಒಂದು ದೀಪಸ್ತಂಭನ ತಿರ್ಸಿದನಲ್ಲ, ದೇವ್ರ ನಾಮಕ್ಕೆ ಸ್ತೋತ್ರ. ಅಣ್ಣವ್ರು ನೋಡುವ ನಾನು ಹೇಳ್ತಾ ಇರ್ತೀನಿ, ಅವರು ನಾನು ಚಿಕ್ಕಂದಿನಿಂದ ನಾನು ಅವರನ್ನು ಬಲ್ಲೆ. ಅವರಿಗೆ ನನಗೆ ಜ್ಞಾಪಕ ಇಲ್ಲ, ನಾನು 1ನೇ ಕ್ಲಾಸ್, ಅದಕ್ಕಿಂತ ಚಿಕ್ಕವಾಗಿದ್ದ ನನಗೆ ಬಲ್ಲೆ ಅವರನ್ನು ನೋಡುವಾಗ, ಅವರ ಮಕ್ಕಳನ್ನು ನೋಡುವಾಗ, ಶಂಕರು, ಗಿರೀಶು ಮತ್ತು ಮಕ್ಕಳು, ಹೆಣ್ಮಕ್ಳಿದ್ದಾರೆ ನೋಡುವಾಗ ಅನ್ಕಡೆ ನನ್ನ ದೇವರವರನ್ನು ಎಷ್ಟರ ಮಟ್ಟಿಗೆ ತೊಗೊಂಬಂದಿದ್ದಾನೆ. ಆಮೇಲೆ ನಮ್ಮ ಪ್ರವೀಣು, ದಿನಕ್ಕೆ ಅವರೆಲ್ಲ ಪೊಲಿಟಿಕಲ್ ಏರಿನಲ್ಲಿ ಅವ್ರು ಕಾಣುವಾಗ ಎಕ್ಸಾಂಪಲ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಅಂತೀನಿ, ಸ್ವಾಮಿ ಹೌದು, ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಮಕ್ಕಳು ಬರಬೇಕು, ನಿನ್ನ ಮಕ್ಕಳು ಬರಬೇಕು, ನಮ್ಮವ್ರು ಬರಬೇಕು ಸ್ವಾಮಿ. ಹಲ್ಲೆಲೂಯ. ಮಲ್ಲಿ ಬಗ್ಗೆ ನಾನು ಎಷ್ಟೋ ಜನರಿಗೆ ಹೇಳಿದ್ದೀನಿ. ನಾನು ನಮ್ಮಲ್ಲಿದ್ದಾನ್ರಿ, ಬಂದಿಲ್ಲ ಇವತ್ತು ಅವನು, ಏನ್ರಿ ಹಿಂಗ್ರಿ ಅಂತ ಹೇಳ್ತಾ ಇರ್ತೀನಿ. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ನನ್ನ ದೇವರಿಂದ ಹೊರತು ಬೇರೆ ಯಾವರಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ.
ನೆಬೂಕದ್ನೆಚ್ಚರ ಎಲ್ಲಿ ಪಶ್ಚಾತ್ತಾಪ ಪಟ್ಟನೋ, ಹೆಂಗೆ ಕೊಟ್ಟನೋ ಅದ್ರ ಬಗ್ಗೆ ನಾವು ಡೀಟೇಲ್ ಹೋಗೋದು ಬೇಡ. 7 ವರ್ಷಗಳು, ಇಯರ್ ಆಫ್ ಕಂಪ್ಲೀಷನ್, 7 ವರ್ಷಗಳಾದ ಮೇಲೆ ದೇವರು ಮತ್ತೆ ಅವನಿಗೆ ಮನಸ್ಸನ್ನು ಸರಿ ಮಾಡ್ದ. ಅವನು ಮತ್ತೆ ಸಿಂಹಾಸನಕ್ಕೆ ಬಂದಂತೆ ಪ್ರಿಯರೇ. ಅಲ್ಲಿವರೆಗೂ ಯಾವ ವೈದ್ಯೋಪಚಾರ ಅವನಿಗೆ ಕೆಲಸ ಮಾಡಲಿಲ್ಲ. ಹಲ್ಲೆಲೂಯಾ. ದೇವರು ನಿನಗೆ ಹಾಡುವಂಥ ಕಲೆಯನ್ನು ಕೊಟ್ಟಿದ್ದನ್ನು ತಗ್ಗಿಸಿಕೊಂಡು ದೀನತೆಯಿಂದ, ನಾನಲ್ಲ ಸ್ವಾಮಿ ನೀನು, ಇವತ್ತು ಆ ಗಂಟ್ಲು ಹೋಯ್ತು ಅಂದರೆ ನಾನು ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು ನೀನು ಹಾಡಾಡು. ವಾಕ್ಯ ಹೇಳುವಂಥ ಒಂದು ಸ್ವಾಮಿ ಹಸಿವು ಕೊಟ್ಟಿದ್ದಾನೆ. ಸ್ವಾಮಿ ನನ್ನ ಬಾಯಿ ತೆರೆದರೆ ಹೊಲಸು ಮಾತು ಬರ್ತಾಯಿತ್ತು, ಬಾಯಿ ತೆರೆದರೆ ಬೇರೆ ಬೇರೆ ಭಾಷೆ ಬರ್ತಾಯಿತ್ತು. ಇವತ್ತು ನಿನ್ನ ಬಗ್ಗೆ ಇನ್ನೊಬ್ಬರ ಹತ್ರ ಮಾತಾಡೋಕ್ಕೆ ಒಂದಿಷ್ಟು ಶಬ್ದಗಳು ನನ್ನ ನಾಲ್ಗೆ ಮೇಲೆ ಅಲ್ಪನಾದ ನನ್ನ ಮೇಲೆ ಇರಿಸಿದೆಯಲ್ಲಪ್ಪ, ಸ್ತೋತ್ರ ಅಂತ ಹೇಳುವಂಥ ಧನ್ಯತೆ ನಿಂದ ಆಗಬೇಕು. ನಾನು ಮೊನ್ನೆ ತಮಾಷೆ ಮಾಡ್ತಾಯಿದ್ದೆ. ಮೊದಲೆಲ್ಲ 300 ಮಹೀಂದ್ರ 300 ಅಂತ ಕೊಣ್ಕೋಬೇಕು ಅನ್ಕೊಂಡೆ, 500 ಅಂತ ಬಂತು, ಕೊಣ್ಕೋಬೇಕು ಅನ್ಕೊಂಡೆ, ಓಡಿಸಿದ್ಮೇಲೆ ನಿಮ್ಮ ಗಾಡಿ. ಆಮೇಲೆ 700 ನೋಡಿದೆ. ಒಂದು ಸಲ ಮಂಜು ಅಂಕಲ್ ಒಂದು ಸಲ ಕೂತ್ಕೊಳ್ರಿ ಅಂದ, ಬ್ಯಾಡ ಸುಮ್ಮನೆ ಟೆಂಪ್ಟ್ ಮಾಡಬೇಡ ಅಂತ ಕೂತ್ಕೊಂಡೆ. ಇವಾಗ ನಾನು ಕಾಯ್ತಾ ಇದ್ದೀನಿ. 300 ಅಲ್ಲ, 500 ಅಲ್ಲ, 700 ಅಲ್ಲ, 2100, 4200. ಹಲ್ಲೆಲೂಯಾ. ನಮ್ಮ ಕನಸುಗಳು ಉನ್ನತವಾಗಿರಬೇಕು. ಅದು ರಾಜ್ಯವನ್ನು, ದೇವರ ರಾಜ್ಯವನ್ನು ವಿಸ್ತರಿಸುವಂಥ ಕನಸುಗಳಾಗಬೇಕು. ನನ್ನ ಮನೆ ಅನೇಕ ದೇವರ ಮಕ್ಕಳಿಗೆ ಉಣಬಡಿಸುವಂಥ ಮನೆ ಆಗಬೇಕು. ಅನೇಕ ದೇವರ ಸೇವಕರಿಗೆ ಆಶ್ರಯ ಸ್ಥಾನವಾಗಬೇಕು. ಅನೇಕರು ದಿಕ್ಕೆಟ್ಟು ಬಂದಂಥ ದೇವರ ವಿಶ್ವಾಸಿಗಳಿಗೆ ನನ್ನ ಮನೆ ತಂಗುದಾಣ ಆಗಬೇಕು. ಬಂದು ಸ್ವಲ್ಪ ದಿವಸ ಇದ್ದು ಚೆನ್ನಾಗಿದ್ದು ರಿಕವರಿ ಆಗಿ ಮತ್ತೆ ವಾಪಸ್ ಹೋಗಂತಿರಬೇಕು. ಒಬ್ಬ ದೇವರ ಮನುಷ್ಯನ ಮನೆ ಗೊತ್ತು ನನಗೆ. ಇವತ್ತು ಬೇರೆ ಬೇರೆ ಕಡೆ ಎಲ್ಲ ಕಡೆ ಸೇವೆ ಮಾಡ್ತಾಯಿದ್ದಾರೆ. ಅವರೆಲ್ಲ ಅವ್ರ ಮನೆಯಲ್ಲಿ, ಮನೆ ಅಂದರೆ ದೊಡ್ಡ ಮನೆಯಿಂದ ಒಂದು ಗುಡಿಸಲಿತ್ತು, ಒಂದು ಹಳೆ ಮನೆ ಇತ್ತು. ಆ ಮನೆಯಲ್ಲಿ ತಿಂಗಳುಗಳು, ವರ್ಷಗಳು ಊಟ ಮಾಡಿದ್ದಾರೆ. ಯಾರು ಬಂದರೂ ಆ ಮನೇಲಿಲ್ಲ ಅಂತಿರಲಿಲ್ಲ. ನಾನು ಸತ್ಯ ಹೇಳ್ತೇನೆ, ಸುಳ್ಳು ಹೇಳ್ತಾ ಇಲ್ಲ. ಇವತ್ತಿವರೆಗೂ ಆ ಮನೆ ಹಂಗೆ ಇದೆ. ನಾನು ಅವ್ರ ಮುಖಸ್ತುತಿ ಮಾಡೋದಲ್ಲ, ಅವ್ರ ಬಗ್ಗೆ ಹೊಗಳ್ಕೊಳ್ಳೋದಲ್ಲ. ಅದಕ್ಕೆ ನಾನು ಹೆಸರು ಹೇಳ್ತಾ ಇಲ್ಲ, ಅಣ್ಣವ್ರಿಗೆ ಗೊತ್ತಾಗಿರುತ್ತೆ. ಅವರ ಮನೆಯಲ್ಲಿ ಯಾರಾದರೂ ಅಣ್ಣ ಇವತ್ತು ನಮ್ಮ ಮನೆಯಿಂದ ಹೊರಗೆ ಹಾಕಿದ್ದಾರೆ ಅಂದರೆ, ಏಯ್ ಬಾರೋ ಇರು, ಯಾವಾಗ ಹೋಗ್ತೀವಿ ವಾಪಸ್ ಅಂತ ಕೇಳೋಂಗಿಲ್ಲ. ಅದು ನಮ್ಮ ನೆಂಟರು ಬಂದಾಗ ಎಷ್ಟು ದಿವಸ ಲೀವ್ ತೊಗೊಂಬಂದ್ರಿ, ರಿಟರ್ನ್ ಟಿಕೆಟ್ ಯಾವಾಗ ಬುಕ್ ಆಗಿದೆ. ಅವ್ರ ಮನೆಗೆ ಹಂಗಿಲ್ಲ. ಕೆಲವು ದಿವಸಗಳಿದ್ದು ವಾಪಸ್ ಹೋಗಿದ್ದು ನೋಡಿದ್ದೀನಿ, ಕೆಲವರು ತಿಂಗಳಿಗೆ ವಾರಗಳಿದ್ದು ಹೋಗಿ ನೋಡಿದ್ದೀನಿ, ಕೆಲವರು ವರ್ಷಗಟ್ಟಲೆ ಇದ್ದಿದ್ದು ನೋಡಿದ್ದೀನಿ. ಇವತ್ತು ಅವರೆಲ್ಲ ಬೇರೆ 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 ಕಡೆ ಸೇವೆ ಮಾಡೋದು ನೋಡಿ ದೇವ್ರಿಗೆ ಸ್ತೋತ್ರ ಮಾಡ್ತಾಯಿದ್ದೀನಿ. ನನಗೆ ಅದೇ ಆಸೆ, ನಮ್ಮ ಮನೆಗಳು ಆ ಥರ ಆಗಬೇಕು. ಚಿಂತಾಮಣಿ ಪ್ರಭಾಕರಣ ಅವ್ರ ಮನೆಗಳು ಅದೇ ಥರ. ಅವ್ರದ್ದು ಆಶ್ರಮ ಅಂತ ಹೇಳ್ತಾರೆ. ಅವರು ಎಷ್ಟೋ ಮಂದಿ ಬಳ್ಳಾರಿಯಿಂದ ಕೂಡ ಅಲ್ಲಿ ಹೋಗಿದ್ದರು. ಅಲ್ಲಿ ಅವರ ಆ ಶಿಷ್ಯತ್ವದಲ್ಲಿ ಬೆಳೆದ್ರು. ಇವತ್ತು ಬೇರೆ ಬೇರೆ ಪ್ರಪಂಚದ ಎಲ್ಲ ಕಡೆ ಹೋಗಿ ದೇವ್ರ ಸೇವೆ ಮಾಡ್ತಾಯಿದ್ದಾರೆ. ಹಾಗಂತ ಅವ್ರು ಕೋಟ್ಯಾಧೀಶ್ವರರಲ್ಲ. ಪ್ರತಿಯೊಂದು ಬೆಳಗಿನ ಹೊತ್ತಿಗೋಸ್ಕರ ಎಲ್ರಿಗೂ ಪ್ರೇಯರ್ ಮಾಡಂತ ಹೇಳುವಂಥ ವ್ಯಕ್ತಿ ಅವರು. ಒಂದು ಹಬ್ಬ, ಕ್ರಿಸ್ಮಸ್ ಹಬ್ಬ ಬರ್ತದೆ, ಮಕ್ಕಳು ಎಲ್ಲರೂ ಪ್ರಾರ್ಥನೆ ಮಾಡ್ರಿ ಅಂತ ಹೇಳುವಂಥ ವ್ಯಕ್ತಿ. ಇವತ್ತು ನಿನ್ನ ಮನೆ, ನನ್ನ ಮನೆ ಅಂಥ ಮನೆ ಆಗಬೇಕು. ಹೊಗಳಿಕೊಳ್ಳೋಕ್ಕೆ ಏನೂ ಇಲ್ಲ. ಮೋಶೆ ಎಂಥ ವ್ಯಕ್ತಿ ಅಂತ ಯಾರಾದ್ರು ಹೇಳ್ತೀರಾ? ದೇವರ ಮನೆಯಲ್ಲಿ ಆಮೇಲೆ ಸಾತ್ವಿಕನು ಇಲ್ಲಂತ, ಹೌದಾ? ಸಾತ್ವಿಕನು, ಹಂಬಲ್, ಮೀಕೆಸ್ಟ್. ಯಾರ್ರೀ ಮೋಶೆ? ಮಾಮೂಲು ಮನುಷ್ಯ ಅಲ್ಲ. ನನ್ನಂಗೆ ನಿನಗೆ ಹಬ್ಬೆ ಪಾರಿ ಜೀವನ ಮಾಡಿದವನಲ್ಲ. ರೊಟ್ಟಿ ಚಟ್ನಿ ತಿನ್ನಂಥ ಮನುಷ್ಯ ಅಲ್ಲ ಅವನು. ಬುಟ್ಟಿನಲ್ಲಿ ಹೋಗುವಾಗ ಫರೋಹನ ಮಗಳು ಅವನ ದತ್ತು ತಗೊಳ್ತಾಳೆ. ಅರಮನೆಯಲ್ಲಿ ಬೆಳೆದಂಥವನು, ಯುವರಾಜನಾಗಿ ಬೆಳೆದವನು, ಮೆರೆದಂಥವನು, ರಾಜನ ಮೊಮ್ಮಗನಾಗಿ ಬೆಳೆದವನವನು. ನಾವು ನಿನ್ನೆ ಮೊನ್ನೆ ತಂಗ್ಳು ಸಾರು, ತಂಗ್ಳು ರೊಟ್ಟಿ ತಿನ್ನೋದು ಬಿಟ್ಟು ಈಗ ಬಿಸಿ ಬಿಸಿ ರೊಟ್ಟಿ ಇಟ್ಕೊಂಡು ಹಂಗೆ ಹಾಡಾಡ್ತೀವಿ. ಹೌದು. ಈಗ ಫ್ರಿಜ್ನಾಗ ತಗೊಂಡು ಬಿಸಿ, ಫ್ರಿಜ್ನಾಗ ಸರ್ವಂಟಿ ಕೊಡು ಅಂತ ಮುರ್ಖಂತಿ ಒಳಗಡೆ. ಅದು ಆ ಕ್ಯಾಟಗಿರಿಯಲ್ಲಿ, ಆ ಬ್ಯಾಚ್ ಅಲ್ಲ ಅವನು. ಮಹಾರಾಜನ ಮೊಮ್ಮಗ. ಹಲೋ, ದೇವರ ಸೇವೆ ಕರೆದ ಮೇಲೆ ಎಲ್ಲವನ್ನು ತಗ್ಗಿಸ್ಕೊಂಡ. ಒಂದು ಸಮಯ ಬರುತ್ತೆ, ಯೆಹೋವನು ಹೇಳ್ತಾನೆ, ಮೋಶೆ ನಾನು ಇಸ್ರಾಯೇಲ್ರನ್ನೆಲ್ಲ ಹೊರಸಾಕ್ಬಿಡ್ತೀನೋ, ನಿನ್ನಿಂದ ಹೊಸ ಜನಾಂಗ ಶುರು ಮಾಡ್ತೀನಪ್ಪ. ನಾನಾಗಿದೆ, ಶಬಾಷ್, ರೆಡಿ, ಐ ಆಮ್ ರೆಡಿ. ಹಾಡೈಪು ನೆಟ್ಲನ ಮೊಂಡು ಎಲ್ಲನ ಬರೀ ಸನಗಿದೆ ಎప్పుడు ಬೆಳ್ಳುಳ್ಳಿ ಇಲ್ಲ, ಉಳ್ಳಾಗಡ್ಡೆ ಇಲ್ಲ, ಹೌದಾ? ಚಾಟ್ ಮಸಾಲ ಹಾಕಿಲ್ಲ, ಚಿಕನ್ ಮಸಾಲ ಹಾಕಿಲ್ಲ. ನನ್ನಿಂದ ಸ್ಟಾರ್ಟ್ ಮಾಡಿ ಸ್ವಾಮಿ, ಮೋಶೆ ಸಂತಿದೆ ಅಂತ ಬರಲಿ. ವೆರಿ ಗುಡ್ ಐಡಿಯಾ, ಕಮಾನ್. ವೆನ್ ಇಸ್ ದ ಡೇಟ್? ಮೋಶೆ ಅಂತಾನೆ, ಸ್ವಾಮಿ
ನನ್ನನ್ನು ನಿನ್ನ ಜೀವಬಾಧ್ಯರ ಪಟ್ಟಿಯಿಂದ ತೆಗೆದುಹಾಕು, ಅವ್ರನ್ನ ಉಳಿಸು ಅಂತಾನೆ. ಜೀವಬಾಧ್ಯರ ಪಟ್ಟಿ ಅವನಿಗೆ ಗೊತ್ತಿತ್ತು ಅವಾಗಲೇ. ಅಂಥ ಪ್ರವಾದಿ ಮೋಶೆ. ಇವತ್ತು ನಾವು ಬುಕ್ ಆಫ್ ಲೈಫು ಅದು ಇದು ಅಂತ ಇವಾಗ ನೋಡ್ತೀವಿ ಪ್ರಕಟಣೆ ಪುಸ್ತಕದಲ್ಲಿ. ಮೋಶೆಗೆ ಅವಾಗಲೇ ಗೊತ್ತಿತ್ತು ಬೈಬಲ್ ಬರೆಯೋಕ್ಕಿಂತ ಮುಂಚೆ, ನಿನ್ನ ಜೀವಬಾಧ್ಯ ಪಟ್ಟಿಯಿಂದ ನನ್ನ ಹೆಸರು ಅಳಸಾಕು ಸ್ವಾಮಿ, ಬೇಕಾದರೆ ನಿನ್ನ ಜನರನ್ನು ಉಳಿಸು. ನನ್ನವರು ಸ್ವಾಮಿ ಏನಪ್ಪ ಅವ್ರು ಬೆಳೆದಂಗೆ ಇದ್ದಾರೆ ಗುರುವೇ, ಅದೇ ಅವ್ರ ನೇಚರೇ ಹಂಗೈತೆ, ಏನು ಮಾಡಬೇಕು ಇರಲಿ ಪರವಾಗಿಲ್ಲ, ನನ್ನ ಹೆಸರು ಬೇಕಾದ ತೆಗೆದಾಕು, ಅವ್ರನ್ನ ತೆಗಿಬೇಡ. ಯಾರು ಅವರು? ನಮ್ಮ ನೆಂಟ್ರ? ಇಲ್ಲ, ನನ್ನ ಜನರಷ್ಟೇ. ಅಷ್ಟು ಆತ್ಮಗಳ ಬಗ್ಗೆ ಭಾರ ಇತ್ತು ಅವನಿಗೆ, ಅಷ್ಟು ತಗ್ಗಿಸ್ಕೊಳ್ತಾ ಇದ್ದ. ಅವ್ರು ಎಷ್ಟು ಸಿಟ್ಟು ಮಾಡಿದ್ರು ಅವನಿಗೆ, ಎಷ್ಟು ಹೊರಟಾಗಿ ಅವನ್ನ ಇರಿಟೇಟ್ ಮಾಡಿದರು. ದಶಾಜ್ಞೆ ತಗೊಂಬರಕಲ್ಕ ಫುಲ್ ಸಿಟ್ಟು ಬಂದುಬಿಡ್ತು. ಆ ಬಂಡೆ ತೆಗೆ ನೀನು ಮಾತಾಡಪ್ಪ ಅಂದೆ ಸ್ವಾಮಿ. ಆ ಸಿಟ್ಟಲ್ಲಿ ಟಪ 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 3 ಸಲ ಹೊಡೆದು ಬಿಟ್ಟ. ಅದು ಯೇಸು ಸ್ವಾಮಿನ ಶಿಲ್ಬೆಗೆ ಹಾಕುವಂಥ ಒಂದು ಗುರುತನ್ನು ಪ್ರವಾದಾತ್ಮಕ ಮಾಡಿದ್ದಾನೆ, ಅದು ಬೇರೆ ವಿಷಯ. 3 ಸಲ ಹೊಡೆದಿದ್ದು ಯೇಸು ಸ್ವಾಮಿ, 3 ದಿವಸ ಗರ್ಭದಲ್ಲಿದ್ದಿದ್ದು ಸಮಾಧಿ, ಅದು ಬೇರೆ ವಿಷಯ. ನಾನು ಅದ್ರ ಬಗ್ಗೆ ಪ್ರವಾದನೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಮಾತಾಡು, ಈ ಬಂಡೆ ಜೊತೆಗೆ ಜನರಿಗೆ ನೀರು ಬರುತ್ತೆ ಅಂದರೆ ಏನು ಮಾತಾಡೋದು? ಮಾತಾಡಿದೆ ನಿಧಾನಕ್ಕೆ ಬರ್ತತೆ, ಭಾಳಷ್ಟು ಟೆನ್ಷನ್ ಮಾಡಕತ್ತಾರೆ, ಟಪ 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 ಹೊಡೆದ್ಬಿಟ್ಟ. ನಾನು ನೀನಾದರೆ ಸಣ್ಣ ಮಿಸ್ಟೇಕ್, ಅದು ಏನು ಮಾಡ್ದೆ? ಮಾತಾಡು ಅಂದರೆ ಪಟ ಪಟ ಹೊಡೆದಾನಷ್ಟೇ. ದೇವರಿಂದನೋ ತಪ್ಪೇ. ನಾನು ನಿನಗೆ ಏನಂತ ಹೇಳಿದೆ? ಮಾತಾಡು, ನೀನು ಮಾತಾಡಿಲ್ಲ, ಹೊಡೆದಿ ಅಷ್ಟೇ. ನೀನು ಕಾನಾನ್ ದೇಶ ಸೇರಲ್ಲ ಅಂದ. ಯಾವ ಕಾನಾನ್ ದೇಶಕ್ಕೆ ತನ್ನ ಇಡೀ ಲಕ್ಷಾನುಗಟ್ಟಲೆ ಜನರನ್ನು ತಗೊಂಡು ಹೋಗ್ಬೇಕಂತ ಹಗಲು ರಾತ್ರಿ ಕಷ್ಟಪಟ್ಟು ನಿದ್ರೆ ಕೆಟ್ಟು ಒಂದು ಸಮಯದಲ್ಲಿ ಅವನು ಪ್ರಾಣ ಹೋಗುವಂಥ ಸನ್ನಿವೇಶ ಬಂದಿತ್ತು. ಅವನ ಹೆಂಡತಿ ಮಗುವಿಗೆ ಸುನ್ನತಿ ಮಾಡಿಸಿ ಅದನ್ನು ಮುಟ್ಟಿಸಿ ಅವನ ಪ್ರಾಣ ಉಳಿಸಿರ್ತಾಳೆ. ಅಂಥ ಟೆನ್ಷನ್ ಆಗಿರುತ್ತೆ ಮೋಶೆಗೆ. ಯಾವ ಜನರನ್ನ ಹಾಲು ಜೇನು ಹರಿಯುವಂಥ ದೇಶಕ್ಕೆ ತಗೊಂಡು ಹೋಗ್ಬೇಕಂತೇಳಿ ಅವಿರತ ಪ್ರಯತ್ನ, ಹಗಲು ರಾತ್ರಿ ನಿದ್ದೆ ಇಲ್ಲ ನೀರಡಿಕಿಲ್ಲ ಮನುಷ್ಯನಿಗೆ. ಮಾಡ್ತಾ ಇದ್ದಾನೋ ಆ ದೇಶವನ್ನು ನೀನು ಹೋಗಲ್ಲ ಅಂತ ಸ್ವಾಮಿ ಹೇಳಿಬಿಟ್ಟ. ನಾನಾಗಿದ್ದರೆ ಸ್ವಾಮಿ ಜಸ್ಟ್ ಗೋ ಫ್ಲ್ಯಾಶ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಒಂದ್ಸಲ ನೋಡು, ನಾನು ಎಂಥ ಮನೆಯಾಗಿದ್ದೆ, అనగ ఒకరోజు నేను ఎలాంటి వాడని, ఏ పాటి వాడని, ಹೆಂಗಿದ್ರು, ಒಂದು ಚಪ್ಪಾಳು 10 ಮಂದಿ ಬರ್ತಿದ್ರು, ಕಾಲು ಇಚ್ಕೋರು ಯಾರೋ, ಕುತ್ತಿಗೆಚ್ಚೋರು ಯಾರೋ, ಜ್ಯೂಸ್ ಕೊಡೋರು ಯಾರೋ, ಬೂಸ್ಟ್ ಕೊಡೋರು ಯಾರೋ. ನಿನ್ನ ಮಾತು ಕೇಳ್ಕೊಂಡು ಸ್ವಾಮಿ ಅಲ್ಲಿ ಕುರಿ ಕಾಯಕ್ಕೆ ಹೋದೆ, ಮತ್ತೆ ಬಂದೆ, ಕಪ್ಪೆ ಮಿಡತೆ ರಕ್ತ, ಅಯ್ಯೋ ಪಡವಾಟ್ಲ, ಎಷ್ಟೆಲ್ಲ ಕಷ್ಟಪಟ್ಟಿನಿ ಸ್ವಾಮಿ. 1 ಚಾನ್ಸ್, ಯು ಆರ್ ಎ ಗಾಡ್ ಆಫ್ ಸೆಕೆಂಡ್ ಚಾನ್ಸ್, ಒಂದು ಅವಕಾಶ ಕೊಡು. ಸ್ಮಾಲ್ ಎಕ್ಸ್ಕ್ಯೂಸ್. ಏನು ಹೇಳಿದೆ? ಮುಟ್ಟಬೇಡ, ಮುಟ್ಟಿದಷ್ಟೇ, ಇನ್ನೊಂದ್ಸಲ ಮಾಡಂಗೆ ಬಿಡು. ಮಾಡಿದ ಪಾಪವ ನಾ ಮಾಡದಂತಲ್ಲ ಸ್ವಾಮಿ, ಇದು ಮಾಡಬೇಡ ಅಂದರೆ ಮತ್ತೆ ಮಾಡೋದು. ಇದೊಂದು ಚಾನ್ಸ್ ಸ್ವಾಮಿ, ಮತ್ತೊಂದು ಸಲ ನೋ ಪ್ರಾಬ್ಲಮ್. ರೀಟೇಕ್ಗಳೇನು ಫೋಟೋನ ಸ್ಮೈಲ್ ಒನ್ಸ್ ಅಗೇನ್ ಅಂತ ಮದುವೆಗೆ ಅಂತಿರ್ತಾರಲ್ಲ. ಮೋಶೆ ಕೇಳಿಲ್ಲ, ಸ್ವಾಮಿ ಯಾಕಪ್ಪ ಅಂದ. ಇಲ್ಲ, ನನ್ನ ಮಾತಿನ ಅವಿಧೇಯನಾದಿ, ಸ್ಪೀಕ್ ಟು ದಿಸ್ ಅಂದೆ, ಮಾತಾಡು ಅಂದೆ, ನೀನು ಮಾತಾಡಿಲ್ಲ. ಅವ್ರ ಮೇಲೆ ಟೆನ್ಷನ್ನ ನೀನು, ನನ್ನ ಮಾತನ್ನು ನೀನು ಅಧಿಗಮಿಸಿ ಅದನ್ನು ನೀನು ಓವರ್ಕಮ್ ಮಾಡಿ 3 ಸಲ ಹೊಡೆದು ಕಾನಾನ್ ದೇಶಕ್ಕೆ ಹೋಗಲ್ಲ. ಸ್ವಾಮಿ ಒಂದು ಅವಕಾಶ ಕೊಡು, ಅಟ್ಲೀಸ್ಟ್ ಆ ದೇಶ ಹೆಂಗೈತನ್ನ ಇಷ್ಟು ದಿವಸ ಎಕ್ಸ್ಪ್ಲೇನ್ ಮಾಡೀನಿ ಅವರಿಗೆ. ಹಾಲು ಜೇನು ಹರಿತೈತೆ, ಹಂಗೈತೆ, ಹಿಂಗೆ ಸಮೃದ್ಧಿಯಾಗಿರ್ತೀರಿ, ನೀವೇ ರಾಜರು, ನೀವೇ ಅರಸರು, ನಿಮಗೆ ಬೆಳ್ಳುಳ್ಳಿ ಒಳ್ಳೆಗಡ್ಡೆ ಮೆಣಸಿನ್ಕಾಯಿ ಎಲ್ಲ ಸಿಗ್ತಾವಪ್ಪ, ಏನೆಲ್ಲ ಹೇಳಿನಿ ಸ್ವಾಮಿ ಅವರಿಗೆ. ಒಂದು ಸಲ ನೋಡ್ತೀನಿ ಗುರುವೇ. ಹೌದಾ, ಓಕೆ. ಆರ್ಗ್ಯೂ ಮಾಡಲಿಲ್ಲ ಅವನು, ರಿಕ್ವೆಸ್ಟ್ ಮಾಡ್ದ. ಪ್ರತಿ ದಿವಸ ಜೀವಸ್ವರೂಪ ದೇವರೊಟ್ಟಿಗೆ ಮುಖಾಮುಖಿಯಾಗಿ ಮಾತಾಡಿ ದೇವರ ಪ್ರಭಾವವನ್ನು, ದೇವರ ಮಹಿಮೆಯನ್ನು ಕಣ್ಣಾರೆ ಕಾಣಬೇಕು ಅಂತ ಬೇಡ್ಕೊಂಡಾಗ ಮೋಶೆಗಂತ, ಮೋಶೆ ಏನು ಕೇಳ್ತೀನಿ ನಿನ್ಗೆ ಗೊತ್ತಿಲ್ಲಪ್ಪ, ನನ್ನ ಪ್ರಭಾವ ನೀನು ನೋಡಿದ್ರೆ ಬದುಕೋದಿಲ್ಲ, ಏನೋ ನೋಡ್ಬೇಕಂತ ಆಸೆ ಐತೆ ಸ್ವಾಮಿ. ಆಯಿತು ಬಿಡೋ, ದೂರ ನಿಂತ್ಕೋ, ಒಂದು ದೊಡ್ಡ ಬಂಡೆ ಐತೆ, ಆ ಬಂಡೆ ಸಂದ್ರೆ ಸುಮ್ಮನೆ ಹಿಂಗೆ ಹೋಗ್ತಿರ್ತೀನಿ ನಾನು. ಆ ಬಿರುಕಿನಾಗ ಆ ದೊಡ್ಡ ಬಂಡೆ, 2 ದೊಡ್ಡ ಬಂಡೆ, ಆ ಬಂಡೆ ಮಧ್ಯೆ ಸ್ವಲ್ಪ ಜಾಗ ಇರ್ತದೆ. ನಾನು ಹಿಂಗೆ ನನ್ನ ಬೆನ್ನು ತೋರಿಸ್ಕೊಂಡು ಹಿಂಗೆ ಹೋಗ್ತೀನಿ, ನೀನು ದೂರದಿಂದ ನೋಡು, ಹತ್ತಿರ ಬರಬೇಡ, ಹತ್ತಿರ ಬಂದು ಸತ್ತು ಹೋಗ್ತೀನಿ ನೀನು. ದೇವರ ಮಹಿಮೆಯನ್ನು ಕಣ್ಣಾರೆ ಕಂಡಂಥ ವ್ಯಕ್ತಿ, ದೇವರ ಮಕ್ಕಳನ್ನು ಕೈಯಾರೆ ನಡೆಸಿದಂಥ ವ್ಯಕ್ತಿ, ಫರೋಹನಂಥ ಮಹಾ ಸೈನ್ಯವನ್ನು ನೀರು ಪಾಲು ಮಾಡಿದಂಥ ವ್ಯಕ್ತಿ ಇವತ್ತು ಸ್ವಾಮಿನ ಬೇಡ್ಕೊತಾ ಇದ್ದಾನೆ. ಸ್ವಾಮಿ ಒಂದು ಸಲ ತೋರಿಸು ನಿನ್ನ ದೇಶವನ್ನು. ದೇವರನ್ನು ಮೇಲೆ ಕರ್ಕೊಂಡೋಗಿ ಅಲ್ಲಿಂದ 3Dನೋ 5Dನೋ 10Dನೋ ಸುಮ್ಮನೆ ತೋರಿಸ್ಬಿಟ್ಟ ಇಡೀ ಕಾನಾನ್ ದೇಶವನ್ನು. ವಾಕ್ಯ ಹೇಳುತ್ತೆ, ಮೋಶೆ ಆ ದೇಶವನ್ನು ನೋಡಿ ಕಣ್ಣು ತುಂಬಿಕೊಂಡಂತೆ, ವಾ, ನಾನು ಹೋಗಲಿಲ್ಲ, ಆದರೆ ನನ್ನವರಲ್ಲಿ ಹೋಗಿ ಜೀವನ ಮಾಡ್ತಾರೆ.
ಅಲ್ಲಿ ಫರೋಹನ ಸೈನ್ಯ ಇಲ್ಲ, ಮಣ್ಣಿಂದ ಇಟ್ಟಿಗೆ ಮಾಡೋದಿಲ್ಲ, ಬಾರ್ಕೋಲ್ ಹೊಡೆತ ಇಲ್ಲ, ಎಂಜಲ್ ಊಟ ಇಲ್ಲ. ನನ್ನ ಮಕ್ಕಳು ನನ್ನ ಅಣ್ಣ ತಮ್ಮ ಅಕ್ಕ ತಂಗಿಯರು ರಾಜರಂತೆ ಬೆಳೀತಾರೆ, ವಾವ್ ಅಂತ ಕಣ್ಣು ತುಂಬಿಕೊಂಡಂತಮ್ಮ. ಎಂಥ ಒಳ್ಳೆಯ ಮನಸ್ಸು. ಇವತ್ತು ನನಗೆ ಆಗಬೇಕು, ನಾನೇ ಆಗಬೇಕು, ಆ ದೇಶದಲ್ಲಿ ನನ್ನ ಮಕ್ಕಳೇ ಪ್ರೆಸಿಡೆಂಟ್ ಆಗಬೇಕು, ನನ್ನ ಮೊಮ್ಮಕ್ಕಳೇ ವೈಸ್ ಪ್ರೆಸಿಡೆಂಟ್ಗಳು ಆಗಬೇಕು, ನನ್ನವರೇ ಆಳಬೇಕು, ನಾನು ನನ್ನ ಮನೆಯವರೇ ಇರಬೇಕು, ನನ್ನ ಗುರುತಿಸ್ಬೇಕು. ಇದೇ ನಮ್ಮ ಜೀವನ ಆಯಿತಾ? ಮೋಶೆ ಯಾವತ್ತೂ ತನ್ನ ಕುಟುಂಬಕ್ಕೋಸ್ಕರ ಪ್ರಲಾಪಿಸಲಿಲ್ಲ. ಶ್ರೇಷ್ಠವಾದ ಜೀವಿತ. ಹೊಸ ಒಡಂಬಡಿಕೆಯಲ್ಲಿ ಒಂದು ಕತೆ ಹೇಳ್ತಾನೆ ಸ್ವಾಮಿ, ಬೇಡ ಹೊಡಿಬೇಡಮ್ಮ. ಹೊಸ ಒಡಂಬಡಿಕೆ ಒಂದು ಸ್ವಾಮಿ ಒಂದು ಸಾಮ್ಯ ಹೇಳ್ತಾನೆ. ಇಬ್ಬರು ಬಂದ್ರಂತೆ ಚರ್ಚಿಗೆ, ನನ್ನಂಥವ್ರು ನಿನ್ನಂಥವ್ರು. ನನ್ನಂತರ ಹೊರ ನಿಂತ್ಕೊಂಡಂತೆ, ನಿನ್ನಂತರ ಒಳಗೆ ಬಂದ್ರಂತೆ. ಬೇಡ, ನಿನ್ನಂಥವರೇ ಹೊರ ನಿಂತರೆ ನನ್ನಂತ ಒಳಗೆ ಬಂದಂತೆ. ಇಬ್ಬರು ವ್ಯಕ್ತಿಗಳು ಬಂದರು. ಒಬ್ಬನು ಚರ್ಚ್ ಒಳಗಡೆ ಬಂದು ದೇವರ ಪ್ರಸನ್ನತೆ ಮುಂದೆ ನಿಂತ್ಕೊಂಡು 2 ಕೈಗಳನ್ನು ಮೇಲೆ ಕೆತ್ತಿ ಕೊಂಡಾಡ್ತಾ ಇದ್ದಾನೆ. ಮತ್ತೊಬ್ಬ ವ್ಯಕ್ತಿ ಚರ್ಚ್ ಹೊರಗಡೆ ನಿಂತ್ಕೊಂಡು ತಲೆ ಬಗ್ಸಿನ ತಲೆಗೂಡೆ ಎತ್ತುತ್ತಾ ಇಲ್ಲ. ಸ್ವಾಮಿ, ನನ್ನ ಪಾಪಿ, ನಿನ್ನ ಆಲಯದಲ್ಲಿ ಬರೋಕ್ಕೆ ನಾನು ಯೋಗ್ಯನಲ್ಲ ಸ್ವಾಮಿ, ನಿನ್ನ ಬಲಿಪೀಠದ ಹತ್ರ ಬರೋಕ್ಕೂ ನನಗೆ ಯೋಗ್ಯನಲ್ಲ ಸ್ವಾಮಿ, ನಾನು ಬರೀ ತಪ್ಪು ಕೆಲಸ ಮಾಡ್ತಾಯಿದ್ದೀನಿ ಸ್ವಾಮಿ, ಬರೀ ಟ್ಯಾಕ್ಸು, ಬರೀ ಕೆಟ್ಟ ಕೆಲಸಗಳು, ದಸ್ಕ ಬೀಸ್ ವ್ಯಾಪಾರ ಮಾಡ್ತಾಯಿದ್ದೀನಿ ಸ್ವಾಮಿ, ಕಮಿಷನ್ ಏಜೆಂಟ್ ಆಗ್ಬಿಟ್ಟಿದ್ದೀನಿ ಸ್ವಾಮಿ, 1 ಲೆಕ್ಕ ಬರಿತಾ ಇದ್ದೀನಿ ಸ್ವಾಮಿ, ಜನರಿಗೆ ಮೋಸ ಮಾಡ್ತಾಯಿದ್ದೀನಿ, ಗೌರ್ಮೆಂಟೇ ಮೆಚ್ಚಿಸ್ತಾ ಇದ್ದೀನಿ, ನಾನು ಹೊಟ್ಟೆ ತುಂಬ್ಕೊತಾ ಇದ್ದೀನಿ ಸ್ವಾಮಿ, ನನ್ನಂಥ ಪಾಪಿ ಬೇರೆ ಯಾರೂ ಇಲ್ಲ. ನಿನ್ನ ಹತ್ರ ಬಂದು ನಾನು ಕಣ್ಣೆತ್ತಿ ಪ್ರಾರ್ಥನೆ ಮಾಡೋಕ್ಕೂ ನಾನು ಅಯೋಗ್ಯನಂತ ಕಣ್ಣೀರು ಸುರಿಸ್ತಾ ಇದ್ದೇನೆ ಚರ್ಚ್ ಹೊರಗಡೆ. ಮತ್ತೊಬ್ಬ ವ್ಯಕ್ತಿ ಒಳಗಡೆ ಬಂದ, ನಾನು ವರ್ಷಿಪ್ ಲೀಡರ್, ನಾನು ಡ್ರಮ್ಸ್ ಬಾರಿಸ್ತೀನಿ, ನಾನು ತಬಲಾ ಬಾರಿಸ್ತೀನಿ, ಕರೆಂಟ್ ಹೋದ ತಪ್ಪಡಿ ಬಾರಿಸ್ತೀನಿ, ನಾನು ಹಾಡಾಡ್ತೀನಿ, ನಾನು ಔಟ್ರೀಚ್ಗೆ ಹೋಗ್ತೀನಿ, ಪಾಸ್ಟರ್ ಸೈಕ್ಲಾಗಿ ಕುಣಿಸ್ಕೊಂಡು ಹೋಗ್ತೀನಿ, ಪಾಸ್ಟರ್ ಮನೆಗೆ ರೇಷನ್ ನಾನೇ ಹಾಕ್ತೀನಿ, ಪಾಸ್ಟ್ ಇಲ್ದಾಗ ನಾನೇ ಉಪವಾಸ ಮಾಡ್ತೀನಿ, ಇನ್ನೊಬ್ಬರು ಉಪವಾಸ ಕೆಡುತ್ತೀನಿ, ಇವೇ ಪ್ರಾರ್ಥನೆ ಮಾಡ್ತದಾನೆ. ವಾಕ್ಯ ಹೇಳುತ್ತೆ, ಒಳಗಿರೋನು ಮುಖ ಬಾಡಿದವನಾಗಿ ಕುಗ್ಗಿದ ಮನಸ್ಸಿನಿಂದ ತಲೆ ತಗ್ಗಿಸ್ಕೊಂಡು ವಾಪಸ್ ಹೋದಂತ. ಯಾಕೆಂದ್ರೆ ಅವನಿಗೆ ಗೊತ್ತಾಯಿತು ಅವನು ಪ್ರೇಯರ್ ರೂಫ್ ಕೂಡ ದಾಟಲಿಲ್ಲ ಅಂತ. ಗೊತ್ತಾಗ್ಬಿಡ್ತು ಅವನಿಗೆ. ತನ್ನ ಡಬ್ಬ ತಾನು ಹೊಡ್ಕೊಂಡ, ಡಮ್ಮ ಹೊಡ್ಕೊಂಡ. ಸ್ವಾಮಿ, ನಾನು ನಿನಗೋಸ್ಕರ ಹಂಗೆ ಮಾಡೀನಿ, ಹಿಂಗೆ ಮಾಡೀನಿ, ಈ ಗ್ರಾನೈಟ್ ನಂದೇ, ಆ ಫಾಲ್ಸ್ ರೂಫಿಂಗ್ ನಂದೇ, ಆ ಫ್ಯಾನ್ ಮೇಲೆ ಹೆಸರು ನಂದೇ ನೋಡು, ಈ ಸ್ಟೇರ್ಸ್ ರೇಲಿಂಗ್ಸ್ ನಾನೇ, ಬೇರೆಯವರಾಗಿದ್ದರೆ ಕಡಿಮೆ ರೆಕೋಕ್ ಮಾಡ್ತಿದ್ರು, ನಾನು ಜಾಸ್ತಿ ರೆಕೋಕ್ ಮಾಡೀನಿ, ಅಲ್ಲ ಜಾಸ್ತಿ ರೆಕೋಕ್ ಮಾಡ್ತಿದ್ರು, ನಾನು ಕಡಿಮೆ ರೆಕೋಕ್ ಮಾಡೀನಿ. ಇದಿರಲಿಲ್ಲ ಅಂದರೆ ನಾನು ಕೊಟ್ಟಿರೋಂಥ ಪಾಸ್ಟ್ ನಿಂತ್ಕೊಂತಿದ್ರ, ಇದು ನೇನೆ ಪ್ರತಿ ವಿಡಿಯೋಲಿ ಇದೇ ಉಂಟುಂದೆ. ಅಲ್ಲಿ ಸೌಂಡ್ ಕೊಡಲಿ ಅಂದರೆ ಕುತ್ತಿಗೆ ಬಿಟ್ಟರೆ ವಾಯ್ಸೇ ಬರೋದಿಲ್ಲ ಅಂತ ಆತ. ಯಾರು ಪೀಕ್ಲಾಟ ಅವರಿಗೆ? ವಾಕ್ಯ ಹೇಳುತ್ತೆ, ಅವನು ಮುಖಬಾಡಿದವನಾಗಿ ದುಃಖಿತನಾಗಿ ಹೊರಟು ಹೋದಂತೆ. ಹೊರಗಿದ್ದವನು ತನ್ನದಿರೋಂಥ ಪರಿಸ್ಥಿತಿ ಎಲ್ಲ ತಗ್ಗಿಸಿಕೊಂಡ. ಗರ್ವ ಇಲ್ಲ, ಗರ್ವಿಸ್ಕೊಳಕ್ಕೆ ಏನು ಒಂದು ಪಾಯಿಂಟು ಇಲ್ಲ ಅವನ ಹತ್ರ. ಇಲ್ಲಿದ್ದವನಿಗೆ 10 ಪಾಯಿಂಟ್ಸ್ ಇದ್ದು ಅವನಿಗೆ 1 ಪಾಯಿಂಟು ಇಲ್ಲ. ಸ್ವಾಮಿ, ನಾನು ಅಯೋಗ್ಯನು, ಅಪಾತ್ರನು, ಅಪೂರ್ಣನು, ಕೆಲಸಕ್ಕೆ ಬಾರ್ದವನು, ಆದರೂ ನಿನ್ನ ಸಂಧಾನಕ್ಕೆ ಬಂದಿನಪ್ಪ. ವಾಕ್ಯ ಹೇಳುತ್ತೆ, ಅವನು ಸಂತೋಷದಿಂದ ಹೋದಂತೆ, ಇವನು ದುಃಖಿತನಾಗಿ ಹೋದಂತೆ. ನಿಲ್ಲುವಂಥ ಜಾಗ ಇಂಪಾರ್ಟೆಂಟ್ ಅಲ್ಲ, ಅವರು ಹೃದಯವನ್ನು ತೆರೆದಂಥ ಪರಿಸ್ಥಿತಿ ಬೇರೆ ಬೇರೆ ಆಗಿತ್ತು. ಇವತ್ತು ನೀನು ಚರ್ಚಲ್ಲಿ ಏನು ಕೊಡ್ತಿ ಇಂಪಾರ್ಟೆಂಟ್ ಅಲ್ಲವೇ ಅಲ್ಲಮ್ಮ. ದಯಮಾಡಿ ತಿಳ್ಕೊಳ್ರಿ. ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ನಾವು ಕೊಡುವಂಥ ಕಾಣಿಕೆಯಿಂದ ಪಾಸ್ಟರ್ ಜೀವನ ಮಾಡಲ್ಲ. ನೀನು ಕೊಡುವಂಥ ಕಾಣಿಕೆಯಿಂದ, ಕಾಣಿಕೆ ಚೀಲದಾಗ ಹಾಕ್ತೀವಲ್ಲ, ಅದರಿಂದನೇ ಚರ್ಚ್ ಉದ್ಧಾರ ಆಗಲ್ಲ. ಹಂಗಂತ ಮತ್ತೆ ನೆಕ್ಸ್ಟ್ ಟೈಮ್ ಪಾಸ್ಟರ್ ಕರಿಬೇಡ ಅಂತ ಹೇಳ್ಕೊಬಿಡ್ರಿ. ನೀವು ಕಾಣಿಕೆ ಬಗ್ಗೆ ಕೊಡಬೇಡ ಅಂತ ಹೇಳೋಣ, ನಾನು ಕೊಡೋಂಗಿಲ್ಲ, ಮತ್ತು ಪಾಸ್ಟರ್ ನನ್ನ ಕರೆಯೋಂಗಿಲ್ಲ. ನೀನು ಏನು ಕೊಡ್ತೀವಿ ಇಂಪಾರ್ಟೆಂಟ್ ಅಲ್ಲ. ದೇವರು ಈ ಉದ್ದೇಶವನ್ನು ಏನು ಇರಿಸಿದಾನೋ ಅದನ್ನು ಹೆಂಗಾದ್ರೂ ನೆರವೇರಿಸ್ತಾನೆ 100%. ನಾನು ಪಾಸ್ಟರ್ ಕೇಳ್ದಂಗೆ ಹೇಳ್ತಾ ಇದ್ದೀನಿ. ನಾನು ದೇವರ ಮಹಿಮೆ ಅಷ್ಟಿದೆ. ದೇವರ ಮನೆ ಇದು ಆಗಬೇಕು ಅಂದರೆ ದೇವರು ಹೆಂಗನ್ನ ಮಾಡ್ತಾನೆ. ಅದಕ್ಕೆ ನೀನು ಕೊಟ್ಟರೆ ನಿನ್ನ ಆಶೀರ್ವಾದಗಳು ಹೆಚ್ಚುತ್ತಾ ಹೋಗ್ತವೆ ಅಷ್ಟೇ. ಚರ್ಚ್ ಉದ್ಧಾರ ಆಗುತ್ತೆ ದಯಮಾಡಿ ಅನ್ಕೊಳಕ್ಕೆ ಹೋಗ್ಬಿಡಿ. ಸಾರಿ. ಹಲ್ಲೆಲೂಯಾ. ಯಾವ ರೀತಿ ಕೊಡ್ತೀಯೋ ಅದು ಇಂಪಾರ್ಟೆಂಟ್. ವಿಧವೆ ಬಂದ್ಲು, 2 ದುಗ್ಗಾಣಿ ಹಾಕಿದ್ಲು, ಮೈಟ್ಸ್ 2 ದುಗ್ಗಾಣಿ ಹಾಕಿದ್ಲು. ಹಿಂಗೆ ಬೇರೆ ಬೇರೆ ಜನರೆಲ್ಲ ಬಂದು ತೈಲಿ ತುಂಬ್ಕೊಂಡ್ಬಂದರು. ದೊಡ್ಡ ಚೆಕ್ಗಳು ಕೊಟ್ಟರು, ಕೋಟಿಗಟ್ಟಲೆ ಹಣ ಕೊಟ್ಟರು. ಯೇಸು ಸ್ವಾಮಿ ಅಂದ, ಈಕೆ ಇವರೆಲ್ಲರಿಗಿಂತಲೂ ಹೆಚ್ಚಿನದನ್ನು ಕೊಟ್ಟಿದ್ದಾಳೆ. ನೀನೇನು ಕೊಡ್ತಾಯಿದ್ದೀವಿ ಅದ್ರ ಬಗ್ಗೆ ಏನು ಮಾತಾಡಬೇಡ.
ನೋ, ಝೀರೋ 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 ಝೀರೋ. ಯಾವ ಭಾವದಿಂದ ಕೊಡ್ತೀಯಲ್ಲ ಅದು ಬಹಳ ಇಂಪಾರ್ಟೆಂಟ್. ಅನನೀಯ ಸಫರ್ ಎಲ್ಲವನ್ನ ಮಾರಿದ್ರು, ದೇವರ ವಾಕ್ಯಕ್ಕೆ ವಿಧೇಯರಾದರು. ಪೇತ್ರ ಹೇಳಿದ್ರು ಅವರು, ಎಲ್ಲ ಮಾರಿಬಿಡ್ರಿ, ನಮ್ಮಲ್ಲಿ ಭಾಳ ಬಡವರು ಇದ್ದಾರೆ, ವಿಧವೆಯರು ಇದ್ದಾರೆ, ಊಟ ಇಲ್ಲ ಅವರಿಗೆ, ಎಲ್ರಿಗೂ ಈಕ್ವಲ್ ಆಗಿ ಕೊಡಬೇಕು ಅಂದರೆ ಅವರು ಕೂಡ ಎಸ್, ತಮಗಿರೋ ಆಸ್ತಿನೆಲ್ಲ ಮಾರಿದ್ರು. ಇವತ್ತು ನೀನು ಒಂದು ವೇಳೆ ಆ ಚರ್ಚ್ನಾಗ ಇದ್ದಿದ್ರೆ, ಹೋಲ್ ಬಿಡಪ್ಪ, ಈ ಚರ್ಚೆ ಬೇಡ, ಚರ್ಚ್ ಮಾರ್ಚೇಸ್ತಾಂ ಅಂತ ಅಮ್ಮಮ್ಮಂಟ ನೋಡಿ ಪಾಸ್ಟ್ರು ಓದ್ದು. ಈಗ ನನಗೆ ಹೇಳ್ರಿ, ಫ್ರಾನ್ಸಿನ ನಿನಗಿರೋ ಮನೆ ಮಾರಿ, ಬೇಡ ಬಿಡಪ್ಪ, ಈ ಸವಾಸೆ ಬೇಡ, ಈ ಚರ್ಚೆ ಬೇಡ, ಈ ಪಾಸ್ಟ್ರೇ ಬೇಡ. ಅನನೀಯ ಸಫೈರ ಒಬಿಡಿಯೆಂಟ್ ಆದರೂ ದೇವರ ವಾಯ್ಸಿಗೆ. ಆದಿಸಭೆಯಲ್ಲಿ ಎಲ್ಲವನ್ನ ಮಾರಿದ್ರು, ಸೈತಾನ್ಗೆ ಅದಿಷ್ಟ ಇರಲಿಲ್ಲ. ಸಣ್ಣ ಒಂದು ಹುಳ ಬಿಟ್ಟ, ಸ್ವಲ್ಪ ತೆಗೆದಿಟ್ಕೊಳ್ರಿ, ಜಾಸ್ತಿ ಬೇಡ, 50% ಬೇಡ, ಸ್ವಲ್ಪ 20-20 ಸ್ವಲ್ಪ ಇಟ್ಕೊಳ್ರಿ, ಮಿಕ್ಕಿದೆಲ್ಲ ದೇವ್ರಿಗೆ ಕೊಟ್ಬಿಡ್ರಿ. ವಾವ್, ಎಂಥ ಐಡಿಯಾ, ವಂಡರ್ಫುಲ್. ಲೋಕದ ಪ್ರಕಾರ ಕರೆಕ್ಟೇ, ಅವ್ರದ್ದು ಆಸ್ತಿ, ಎಷ್ಟು ಕೊಡ್ತಾರೋ ಎಷ್ಟು ಬಿಡ್ತಾರೋ ಯಾರು ಲೆಕ್ಕಾಚಾರ ಅಲ್ಲ, ಕರೆಕ್ಟೇ. ನಾನು ದುಡ್ದೀನಿ, 8 ರೂಪಾಯಿ ನಾನು ಇಟ್ಕೊತೀನಿ, 2 ರೂಪಾಯಿ ದೇವ್ರಿಗೆ ಕೊಡ್ತೀನಿ, ಯಾರೇನು ಕೇಳ್ತಾರೆ? ಆದರೆ ದೇವರ ಲೆಕ್ಕಾಚಾರ ಬೇರೆ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನನ್ನ ಲೆಕ್ಕಾಚಾರವೇ ಬೇರೆ, ಈ ಲೋಕದ ಲೆಕ್ಕಾಚಾರವೇ ಬೇರೆ. ನೀವು ತೀರ್ಪು ಮಾಡಿದಂತೆ ನಾನು ತೀರ್ಪು ಮಾಡೋದಿಲ್ಲ, ನೀವು ನೋಡಿದಂತೆ ನಾನು ಜನರನ್ನು ನೋಡೋದಿಲ್ಲ. ನನ್ನ ನೋಟವೇ ಬೇರೆ, ನನ್ನ ತೀರ್ಪಿನ ಮಾನದಂಡವೇ ಬೇರೆ, ನನ್ನ ಅಳತೆಯೇ ಬೇರೆ. ತಗೊಂಬಂದ್ರು ದೇವ್ರ ಸೇವಕರ ಹತ್ರ. ಅನನೀಯ ಬಂದ, ಏನಯ್ಯ ಮಾರಿದ್ದೆಲ್ಲ ಇಷ್ಟೇನಾ? ಹೌದು ಸರ್ ಅಂದ. ಗಂಡ ಅಂತ ಅದೇ ಡೈಲಾಗಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಮನೆಯಾಗ ಪಾಸ್ಟ್ ಹತ್ರ ಹೋಗ್ಬೇಕು, ಏಮಯ್ಯ ಇಂತೇನಾ ನೀ ಕೊಚ್ಚಿಂದಿ? అవును ಸರ್. ನೋಡಿ, ಇಬ್ಬರು ಮಾತು ಒಂದೇ ಇರಬೇಕು, ಮೇಡಮ್ದು ಆ್ಯಡಮ್ದು ಫಿಕ್ಸ್ ಆಗಿತ್ತು ಮ್ಯಾಚ್. ಬಂದು ಎಷ್ಟು ಇಷ್ಟೇ ಸರ್. ಯಾರಿಗೆ ಸುಳ್ಳು ಹೇಳ್ತೀಯಪ್ಪ? ಪವಿತ್ರಾತ್ಮನ ವಿರುದ್ಧವಾಗಿ ಸುಳ್ಳು ಹೇಳಿದೆ. ಅಲ್ಲೇ ದಬಾ ಅಂತ ಬಿದ್ದ, ಹಾರ್ಟ್ ಅಟ್ಯಾಕ್ ಆಯಿತು, ಬ್ರೈನ್ ಸ್ಟ್ರೋಕ್ ಆಯಿತು, ಗೊತ್ತಿಲ್ಲ, ಒಟ್ಟು ಸೆಟ್ಕೊಂಡು ಹೋಗ್ಬಿಟ್ಟ ಮನುಷ್ಯ. ಮೂಗನಾಗ ಗಾಳಿ ಬಂದಾಯಿತು. ನೋಡೋಕ್ಕೆ ಏನು ತಿನ್ನಿ ಕೂಡ ಕಳಿಸ್ಲಿಲ್ಲ ಅವರು. ಲಾಸ್ಟ್ ಇಲ್ಲ, ತಗೊಂಡೋಗಿ ಸಮಾಧಿ ಮಾಡಿ ಬಂದರು. ಈ ಅಮ್ಮ ಮನೆ ಕನಸು ಕಾಣಕತ್ತಾಳ, ವಾವ್ ನನ್ನ ಗಂಡ ದೊಡ್ಡ ಚೆಕ್ ತೊಗೊಂಡೋಗ್ಯಾನ, ಪಾಸ್ಟ್ರ್ రేపటి నుంచి నాయన ఆరంభ ప్రేయర్ స్టార్టింగ్ ప్రేయర్ నీకే, రేపటి నుంచి నెక్స్ట్ వీక్ నుంచి లెక్కలంతా నీవే రాసుకోవాలి, జూడాస్ ఇస్కరేట్లాగా. రేపటి నుంచి నా జీప్లో ನೀವೇ రావాల ಪ್ರೇಯರ್ಗೆ ಅಂತ, ಓಕೆ? ಫುಲ್ ಫೀಲಿಂಗ್ ಅದ. ಕಮಿಟಿ ಮೆಂಬರ್ ಮಾಡ್ತಾರೆ, ನಂಬರ್ ಮಾಡ್ತಾರೆ, ಆ ನಂಬರ್ ಮಾಡ್ತಾರೆ, ಈ ನಂಬರ್ ಮಾಡ್ತಾರೆ ಅಂತೇಳಿ ಬಂದಿಲ್ಲ, ಇನ್ನೂ ಬಂದಿಲ್ಲ. ಓಕೆ, ಇವಾಗಲೇ ಪ್ರಮೋಷನ್ ಕೊಟ್ಬಿಟ್ಟ ನನ್ನ ಗಂಡನಿಗೆ. ಇಂಟಿಗೇನು ಪೋತಾಗಲ್ಲ, ಈಗ ನಾ ಪಕ್ಕದಲ್ಲಿ ಕೂಚು ಅಂದ್ರೆ ಲೆಕ್ಕಲ್ಲಿ ರಾಸ್ಕೋ ಅಂತ ಕೊಟ್ಟಿರ್ತಾನೆ. ನನ್ನ ಗಂಡ ಒಳ್ಳೆ ಪೊಸಿಷನ್ನಾಗಿ ಕೂತ್ಕೊಂಡಿರ್ತಾನೆ ಅಂತ ಪಾಪ ಕನಸು ಕಂಡು ನೋಡ್ಕೊಂಬಿಡೋಣ ಯಾವ ರೇಂಜ್ ಆಗಿದೆ ನನ್ನ ಗಂಡ ಅಂತ ಬಂದ್ಲು. ಪಾಪ ರೇಂಜ್ ಇಲ್ಲ, ಬೇಂಜ್ ಇಲ್ಲ, ಗಂಡ ಕಾಣುವಲ್ಲ. ಏನಮ್ಮ ಬಂದು ನಮ್ಮ ಅಂತ ಎಲ್ಲಗೇನು ಸಾರ್? ಅಲ್ಲಮ್ಮ ಮಾರಿದ್ದೆಲ್ಲ ಇಷ್ಟೇನಾ? ಡೈಲಾಗ್ ಜ್ಞಾಪಕ ಬಂತು. ಹೌದು ಸರ್ ಇಷ್ಟೇ. ಇಬ್ಬರದು ಡೈಲಾಗ್ ಸೇಮ್ ಇತ್ತಲ್ಲ, ಇಷ್ಟೇ ಅಷ್ಟೇನಾ? ಅಷ್ಟೇ. ಬಂದು ನೋಡಿ, ಇವಾಗ ನಿನ್ನ ಗಂಡನ ಸಮಾಧಿ ಮಾಡಿ ದವಾ ಅಂತ ಬಿದ್ಲಕ್ಕಿ. ಬಚ್ಚಿಟ್ಕೊಂಡ ದುಡ್ಡು ಏನಾಯಿತು? ಪಾಪಿಯ ಸೊತ್ತು ಪರರ ಪಾಲ. ದೇವರ ಆತ್ಮನಿಗೆ ವಿರುದ್ಧವಾಗಿ ಕಳ್ತನ ಮಾಡಿದ್ರು ಅವರು. ಲೋಕ ರೀತಿಯಲ್ಲಿ ಕಳ್ತನ ಮಾಡಿಲ್ಲ, ತಮ್ಮ ದುಡ್ಡು ತಾವು ಇಟ್ಕೊಂಡ್ರೆ ಅಷ್ಟೇ. ಒಳ್ಳೆಯದಕ್ಕೆ ಕೆಟ್ಟದಕ್ಕೆ, ರೋಗ ರುಜಿನ, ಹುಡುಗರಿಗೆ ಅವ್ರಿಗೆ ಇವ್ರಿಗೆ ಅಂತ ಲೋಕ ರೀತಿಯಲ್ಲಿ ಕರೆಕ್ಟೇ. ದೇವ್ರು ಹೇಳ್ತಿದ್ದಾನೆ, ಎಲ್ಲ ಕೊಡು ಅಷ್ಟೇ. ಇವತ್ತು ದೇವರಿಗೋಸ್ಕರ ಎಲ್ಲವನ್ನು ಸಮರ್ಪಿಸಿಯಾ, ಸ್ವಲ್ಪ ಮಾತ್ರ ಇಟ್ಕೊಂಡಿದೆಯಾ? ಪ್ರಶ್ನೆ ಮಾಡ್ಕೊ. ಒಂದು ವೇಳೆ ನೀನು ಹಂಗೆ ಸ್ವಲ್ಪ ಇಟ್ಕೊಂಡಿದ್ದೆ ಆಗಿದ್ದರೆ ಅನನೀಯ ಸಫರಳಂತೆ ಆದಂಥ ದುರ್ಗತಿ ನಮಗೆ ಬರಬಹುದು. ಅದು ಆಗೋದಿರಲಿ. ನೀನು ಏನು ಕೊಡ್ತೀವಿ ಇಂಪಾರ್ಟೆಂಟ್ ಅಲ್ಲಮ್ಮ, ಯಾವ ರೀತಿ ಕೊಡ್ತೀವಿ ಇಂಪಾರ್ಟೆಂಟು. ಇವತ್ತು ನಿನ್ನಲ್ಲಿ ಗರ್ವ ಇದ್ದರೆ ಇವತ್ತೇ ಸ್ವಾಮಿ ಸನ್ನಿಧಾನ, ಸ್ವಾಮಿ ಹೌದಪ್ಪ, ಯಾರಿಗೆ ಗೊತ್ತಿಲ್ಲ ನನ್ನಲ್ಲಿ ಇಂಥ ಗರ್ವ ಇತ್ತು ಅಂತೇಳಿ. ನನ್ನ ಕುಟುಂಬದ ಬಗ್ಗೆ ಗರ್ವ ಇತ್ತು, ನನ್ನ ಮಕ್ಕಳ ಬಗ್ಗೆ ಗರ್ವ ಇತ್ತು, ನನ್ನ ಗಂಡನ ಬಗ್ಗೆ ಗರ್ವ ಇತ್ತು, ನನ್ನ ಹೆಂಡತಿ ಬಗ್ಗೆ ಗರ್ವ ಇತ್ತು, ನನ್ನ ರೆಪ್ಯುಟೇಷನ್ ಬಗ್ಗೆ ಗರ್ವ ಇತ್ತು, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಗರ್ವ ಇತ್ತು, ನನಗಿರೋಂಥ ಟ್ಯಾಲೆಂಟ್ಸ್ ಬಗ್ಗೆ ಗರ್ವ ಇತ್ತು, ನನ್ನ ಪೊಸಿಷನ್ ಬಗ್ಗೆ ಗರ್ವ ಇತ್ತು, ನನ್ನ ಚರ್ಚದಲ್ಲಿ ಹೆಂಗೆ ಅದು ಎಲ್ಲವನ್ನು ಸ್ವಾಮಿ ಸನ್ನಲ್ಲಿ ಕೊಡು. ಸ್ವಾಮಿ ಇವತ್ತು ನನ್ನ ಹತ್ರ ಮಾತಾಡಿದ್ದೀವಿ ಸ್ವಾಮಿ. ನಾನು ಅದಕ್ಕೆ ಬೆಳಗ್ಗೆ ನಿಮ್ಗೆ ಹೇಳಿದೆ, ಇವತ್ತು ನನ್ನ ಬಗ್ಗೆ ಮಾತಾಡ್ತಾನೆ ಸ್ವಾಮಿ ಅಂತೇಳಿ. ನಿನ್ನ ಬಗ್ಗೆ ಅಂತ ಹೇಳುವಂಥ ಧೈರ್ಯ ನನಗಿಲ್ಲ ಇವತ್ತು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನನ್ನ ಬಗ್ಗೆ ಸ್ವಾಮಿ ಮಾತಾಡಿದ್ದಾನೆ. ನಿನ್ನ ಬಗ್ಗೆ ಮಾತಾಡಿದರೆ ಸ್ವಾಮಿ ಮುಂದೆ ಲೆಕ್ಕ ಒಪ್ಕೋ. ಸ್ವಾಮಿ ನನ್ನಲ್ಲಿ ಏನು ಬೇಡ ತೆಗೆದಾಕ ಸ್ವಾಮಿ. ಸ್ಪೆಷಲಿ ಆತ್ಮಿಕ ಸಂಬಂಧಗಳ ಪಟ್ಟಂಥ ಗರ್ವ ನನ್ನಿಂದ ಸರ್ವನಾಶ ಆಗಲಿ. ನೀನು ಏನು ಮಾಡಿ ಅಂದರೆ ಮಾಡ್ತೀನಿ ಸ್ವಾಮಿ, ಹೆಂಗೆ ಮಾಡು ಅಂದರೆ ಮಾಡ್ತೀನಿ ಸ್ವಾಮಿ. ಎಲ್ಲಿ, ಯಾವ ರೀತಿ, ಹೇಗೆ, ಯಾವಾಗ
ಟೋಟಲಾಗಿ ನಿನಗೆ ನಾನು ಕಮಿಟ್ ಆಗ್ತೀನಿ ಸ್ವಾಮಿ, ಒಂದು ಅವಕಾಶ ಕೊಡುವಂಥ ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡ. ಸ್ತೋತ್ರ ಸ್ವಾಮಿ. ಹಲ್ಲೆಲೂಯ. ನೆಬೂಕದ್ನೆಚ್ಚರ ತನ್ನ ಜ್ಞಾನದ ಬಗ್ಗೆ, ತನ್ನ ಅಂತಸ್ತಿನ ಬಗ್ಗೆ, ತನ್ನ ಆಸ್ತಿಯ ಬಗ್ಗೆ, ತನ್ನ ರಾಜ್ಯ ದೇಶದ ಬಗ್ಗೆ, ಅಧಿಕಾರದ ಬಗ್ಗೆ ಗರ್ವಪಟ್ಟ, ಹುಚ್ಚನಾದ. 7 ವರ್ಷ ಅಡವಿಯ ಮೃಗದಂತೆ ಜೀವಿಸಿದ. ಯಾವ ವೈದ್ಯೋಪಚಾರ ಅವನಿಗೆ ಕೆಲಸ ಮಾಡಲಿಲ್ಲ. ಕೊನೆಗೆ ದೇವರು ತಾನೇ ಅವನನ್ನು ಆಶೀರ್ವಾದ ಮಾಡಬೇಕಾಯಿತು. ಲೂಸಿಫರ ದೇವರಿಗೆ ಹೋಲಿಸ್ಕೊಂಡ, ಇವತ್ತಿನವರೆಗೂ ಅವನ ಮೇಲೆ ಎದ್ದಿಲ್ಲ. ಮೋಶೆ ತನ್ನಂತಾನು ತಗ್ಗಿಸ್ಕೊಂಡ, ದೇವರೇ ಅವನ ದೇಹವನ್ನು ಸಮಾಧಿ ಮಾಡಿದಂತೆ. ಬಡ ವಿಧವೆ 2 ನಾಣ್ಯ, ತನಗಿರುವಂಥ ಬರೀ 2 ನಾಣ್ಯ, ಅದೇ ಅವಳ ಸರ್ವಸ್ವ, ಅದನ್ನು ಕೊಟ್ಬಿಟ್ಲು. ಯೇಸು ಸ್ವಾಮಿ ಆಕೆ ಕುರಿತಾಗಿ ಸಾಕ್ಷಿ ಹೇಳಿದ. ಆದರೆ ಅನನೀಯ ಸಫೈರಳು ಎಲ್ಲವನ್ನ ಮಾರಿದರು. ಅದು ಲಕ್ಷಗಟ್ಟಲೆನೋ ಕೋಟಿಗಟ್ಟಲೆನೋ ಗೊತ್ತಿಲ್ಲ, ಎಲ್ಲವನ್ನ ಮಾರಿದರು. ವಿಧೇಯರಾದರು ದೇವರ ಸ್ವರಕ್ಕೆ. ಆದರೆ ಸ್ವಲ್ಪದಲ್ಲಿ ತಪ್ಪಿ ಹೋದರು. ಗರ್ವ ಬಂತು, ಇದು ನನ್ನ ದುಡ್ಡು, ನನಗಿಷ್ಟ ಬಂದಂತೆ ನಾನು ಮಾಡ್ತೇನೆ, ಯಾರಿಗೆ ಗೊತ್ತಾಗಬಾರ್ದು. ಇಬ್ಬರು ಒಂದೇ ದಿವಸ ಮಣ್ಣು ಪಾಲಾದರು. ಅವರ ಆಶೆಗಳೆಲ್ಲ ಅಂದೇ ಸರ್ವನಾಶ ಆಯಿತು. ಇವತ್ತು ನಿನ್ನನ್ನು ಆಳ್ತಾ ಇರುವಂಥ ಗರ್ವ ಯಾವುದು? ಯಾವ ವಿಷಯದಲ್ಲಿ ನೀನು ಗರ್ವ ಪಡ್ತಾ ಇದ್ದೀ? ಸ್ವಾಮಿ ನಿನಗೆ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದ್ದಾನೆ. ಯಾರಿಗೆ ಗೊತ್ತಿಲ್ಲ ಅದರ ಬಗ್ಗೆ. ಈ ವಾಕ್ಯ ಹಂಚಲ್ಪಡುವಾಗ ದೇವರಿಗೆ ಅನೇಕ ವಿಷಯಗಳನ್ನು ತೋರಿಸ್ಕೊಟ್ಟಿದ್ದಾರೆ, ಬಹಿರಂಗವಾಗಿ ತೋರಿಸ್ಕೊಟ್ಟಿದ್ದಾರೆ. ತೋರಿಸ್ಕೊಟ್ಟಂಥ ದೇವರಿಗೆ ಪ್ರಾಮಾಣಿಕವಾಗಿ ಲೆಕ್ಕ ಒಪ್ಸು. ಸ್ವಾಮಿ ಹೇಳು, ಅಯ್ಯ ಕ್ಷಮಿಸ್ನ ನೋಡಿಯ, ಕ್ಷಮಿಸು, ತಪ್ಪಾಯಿತು ಸ್ವಾಮಿ, ಮಣ್ಣು ತಿನ್ನೋ ಕೆಲಸ ಮಾಡಿದೆ, ಆಗಬಾರ್ದಾಗಿತ್ತು, ದಯಮಾಡಿ ಕ್ಷಮಿಸ್ದ ನೋಡಿಯ. ವಾಕ್ಯ ಹೇಳುತ್ತೆ, ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ಭಾರ ಇದೆಯಾ ನಿನ್ನ ಹತ್ರ? ಕಷ್ಟಪಡ್ತಾ ಇದೆಯಾ ಗರ್ವದಿಂದ? ಸ್ವಾಮಿ ಹತ್ರ ಬಂದು ಅವೆಲ್ಲವೂ ಅದನ್ನು ಕೊಟ್ಬಿಡು. ಆತನು ಕೊಡುವಂಥ ಸಮಾಧಾನ ತಗೊಂಡು ಅಷ್ಟೇ ಸಾಕು. ಇದು ನಿನ್ನ ಸಮಯ, ಈ ದಿವಸ ನಿನ್ನದು, ಈ ಸಮಯ ನಿಂದು. ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಯಾರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಏಸಪ್ಪ, ಈ ಬೆಳಗಿನ ಸಮಯದಲ್ಲಿ ನಾನು ಏನಾಗಿದ್ದೇನೆ, ನಿನ್ನ ವಾಕ್ಯದ ಬೆಳಕಿನಲ್ಲಿ ನಾನು ಯಾರು ಅಂತ ತೋರಿಸ್ಕೊಟ್ಟಿಯಪ್ಪ. ಥ್ಯಾಂಕ್ಸ್ ಸ್ವಾಮಿ, ನಾನು ನೋಡಿಯ, ಥ್ಯಾಂಕ್ ಯು. ನಿನ್ನ ವಾಕ್ಯದ ಪ್ರಕಾರ ಜೀವಿಸುವಂಥ ಶಕ್ತಿ ಕೊಡು. ಆತ್ಮದೇವರೇ, ಅನೇಕ ಸಲ ಅಂದ್ಕೊಂಡಿದ್ದೀನಿ ಸ್ವಾಮಿ, ಅದು ಆಗಲಿಲ್ಲ. ಪವಿತ್ರಾತ್ಮದೇವರೇ, ನೀನು ಸಹಾಯ ಮಾಡು ನನಗೆ. ನಿನ್ನ ಸಹಾಯ ಇದ್ದರೆ ಖಂಡಿತವಾಗಿ ನಾನು ಮಾಡ್ತೀನಪ್ಪ. ಒಂದು ಅವಕಾಶ ಕೊಟ್ಟಿದ್ದಿ, ನಿನ್ನ ಸಹಾಯ ಹಸ್ತ ಕೊಡು. ಕುಗ್ಗಿದ ಮನಸ್ಸಿನಿಂದ, ತಗ್ಗಿದ ಹೃದಯದಿಂದ, ದೀನ ಮನಸ್ಸಿನಿಂದ, ಸಾತ್ವಿಕತೆಯಿಂದ, ನಮ್ರತೆಯಿಂದ, ವಿನಯದಿಂದ, ವಿಧೇಯತೆಯಿಂದ ನಿನ್ನನ್ನು ಪ್ರಪಂಚಕ್ಕೆ ತೋರಿಸುವಂಥ ವ್ಯಕ್ತಿಯಾಗಿ ನಾನು ಮಾರ್ಪಡಿಸು. ಇಲ್ಲಿವರೆಗೂ ನೀನು ಮಾತನಾಡಿದ್ದಿ, ನಾವೆಲ್ಲರೂ ಕೇಳಿಸ್ಕೊಂಡಿದ್ದೇವೆ ಸ್ವಾಮಿ. ನಿನಗೆಲ್ಲ ಘನಮಾನ ಮಹಿಮೆ ಸಲ್ಲಿಸ್ತೇವೆ, ಯಾಕೆಂದರೆ ನೀನೊಬ್ಬನೇ ಯೋಗ್ಯನು. ಯೇಸುವಿನ ಅತಿ ಉನ್ನತ ನಾಮದಲ್ಲಿ ಬಿಡಿದ್ದೇವೆ ತಂದೆ. ಆಮೇನ್, ಆಮೇನ್. అందరు కూడా మన కళ్ళు మూసుకుందాం, ప్రార్థన చేసుకుందాం. ప్రార్థన. సర్వశక్తిమంతుడైన మా తండ్రి, పరిశుద్ధుడ, జీవాధిపతివైన మా దేవా, నీకు స్తోత్రం చెల్లించుకుంటున్నాం. మీరు మమ్మల్ని ప్రేమించి మీరు మాకు ఇచ్చిన ఈ మంచి దినాన్ని బట్టి నీకు స్తోత్రాలు. ఈ పునరుత్థాన దినమందు ప్రభువా, నీ సన్నిధానములు చేరి మిమ్మల్ని స్తుతించి ఆరాధించే కృప ఇచ్చినందుకు నీకు స్తోత్రాలు. నీ వాక్య భాగం ద్వారా ఈ ఉదయకాల సమయంలో ప్రభువా, మీరు మాట్లాడి మమ్మల్ని హెచ్చరించి మా నడవడికలను, మా ఆత్మీయ జీవితాలను సరిచేస్తున్నందుకు మీకు కృతజ్ఞతాస్తుతి మేము చెల్లించుకుంటున్నాం. ఎందుకంటే ప్రభువా, నాశనానికి ముందు గర్వము నడుస్తుంది అని. అవును తండ్రి, మా ముందర మేము ఎలాగా మేము బ్రతుకుతున్నామో ఆ విషయాన్ని గుర్తెరిగి
ప్రభువా నీ సన్నిధిలో తగ్గింపు కలిగి, ప్రభువా మేము ఏ విషయంలో కూడా గర్వించకుండా, ఏమైనా గర్వించాలి అంటే మీరు మాకు దేవుడు అయినందుకు మేము గర్వించాలి నాయనా. అందును బట్టి నీకు స్తోత్రం చెల్లించుకుంటున్నాం తండ్రి. ఈ లోకంలో మేము అతిశయించేందుకు, ఈ లోకంలో మేము గర్వించేందుకు మాకు ఏది కూడా లేదు ప్రభువా. మీరు మాత్రం మాకున్నందుకు నీకు కృతజ్ఞతాస్తుతి మేము చెల్లించుకుంటున్నాం. వాక్యాన్ని బట్టి నీకు స్తోత్రం విత్తబడింది ప్రభువా. అలాగే నా తండ్రి స్వామి, నీ మహిమగల పరిచర్య కొరకు సమర్పించబడిన కానుకలు బట్టి నీకు స్తోత్రం. సమర్పించబడిన బిడ్డలను, వారి కుటుంబాలను దీవించండి. అలాగే నా ప్రభు మా తండ్రి స్వామి, ఈ రాబోయే వారంలో బర్త్డేలు, వివాహాలను జరుపుకొని పోతున్న బిడ్డల కొరకు నేను ప్రార్థిస్తున్నాను. సహాయం దయచేయండి నాయన. ప్రభు కుడి వచ్చిన బిడ్డలందరి కొరకు నేను ప్రార్థిస్తున్నాం తండ్రి. వచ్చిన ప్రతి చిన్న బిడ్డల కొరకు, పెద్దల కొరకు నేను ప్రార్థిస్తున్నాను. పేరు పేరును దీవించండి, వ్యక్తిగతంగా ఆశీర్వదించండి. ప్రతి కుటుంబాన్ని కూడా మీరు దీవించండి దేవా. వారి అవసరతలు, అక్కర్లన్నీ తీర్చండి. కుటుంబాలను మీరు పోషించండి. కుటుంబాల్లో ఉన్న ప్రతి నెమ్మది, సమాధానము దయచేయండి నాయన. కుటుంబాల్లో ఉన్న ప్రతి పరిస్థితులు చక్కపరచు దేవానికి స్తోత్రం. మా సంఘంలో ఎవరైనా బలహీనం చేత, అనారోగ్యం చేత ఉన్నట్లయితే అలాంటి వారు తాకండి. ఒక గొప్ప విడుదల, స్వస్థతను వారికి దయచేయండి దేవానికి స్తోత్రాలు నాయన. ప్రభా ఈ సమయంలో తిరిగి మేమందరం కూడా నాయన మా గృహాలు వెళుతుండగా నీ కృప, నీ సన్నిధి, నీ కాపుదలు మాకు తోడుగా రానియండి. రాబోయే వారమంతా నీ కృపాక్షేమములే మా అందరి వెంట ఉంచి కాపాడండి దేవానికి స్తోత్రం చెల్లించుకుంటున్నాం. మీకే సమస్త ఘనత ప్రభావాలు చెల్లిస్తూ యేసుక్రీస్తు నామములో ప్రార్థించి వేడుకొనుచున్నాము తండ్రి. మన తండ్రి అయిన దేవుని యొక్క ప్రేమయు, యేసుక్రీస్తు యొక్క కృప, పరిశుద్ధాత్మిక సహవాసము చేరి వచ్చిన మనందరికీ, మన కుటుంబములకును, మన సంఘమంతటికి, యూట్యూబ్ ద్వారా వాక్య పరిచర్య వింటున్న బిడ్డలకును, సకల పరిశుద్ధులకును సదాకాలము తోడై ఉండునుగాక. ఆమేన్.